ಏನಾಗಿದೆ? ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿ ಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ತಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವರ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರದಾಸಂ ತತೋ ಜಯಮುದೀರಯೇ. ಬಕಾಸುರನ ವಧೆ ಆಯಿತು. ಆಕ್ರಮ್ಯ ಪಾದಮಪಿ ಪಾದತಲೇನ ತಸ್ಯ ದೌರ್ಭ್ಯಾಂ ಪ್ರಗೃಹ್ಯ ಚ ಪರಂ ವಿದದಾರ ಭೀಮಃ. ಸಿಡಿದು ಹೇಗೆ ಇದನ್ನು ಬಕಾಸುರನ್ನು ಕೊಲ್ಲೋದು ಹೀಗೆ. ಆಕ್ರಮ್ಯ ಪಾದಮಪಿ ಪಾದತಲೇನ ತಸ್ಯ, ಅವನ ಕಾದ ಮೇಲೆ ಒಂದು ಕಾಲಿಟ್ಟು ಪರಂ ಇನ್ನೊಂದನ್ನು ಕಾಲು ಹಿಡಿದು ಪ್ರಗೃಹ್ಯ ವಿದದಾರ ಭೀಮಃ, ಅದು ಎರಡೋಳಾಗಿ ಸಿಡಿ ಹಾಕಿದ. ಕೃತ್ವಾ ಸಚ ಗುರುತಮ ಏವ ಜಗಾಮ, ಸತ್ಮೇಲೆ ಅವನು ಹೋಗಿದ್ದೆಲ್ಲಿಗೆ? ಉರುತಮಃ ಏವ, ದೊಡ್ಡ ಮಹಾ ಅಂಧನ್ ತಮಸ್ಸಿಗೆ ಹೋದ. ತಮಃ ಉರುತಮಃ ಅಂಧನ್ ತಮಸ್ಸು ಅಂತ, ಅದಕ್ಕಿಂತ ದೊಡ್ಡ. ಪಾಪಃ ಯಾತಕ್ಕೆ? ಪಾಪಿಷ್ಟ. ಅದು ಗುರುತೇನು? ವಿಷ್ಣುದ್ವಿಡೇವ. ಪಾಪಿಗಳು ಅಂತ ಹೇಳೋದಕ್ಕೆ ಏನು ಲಕ್ಷಣ ಅಂದರೆ ವಿಷ್ಣುದ್ವಿಡೇವ. ಕಥಾಲಕ್ಷಣ ಅಂದರೆ ಹೇಳ್ತಾರೆ, ವಿಷ್ಣು ಭಕ್ತಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ಎಷ್ಟೇ ಸದ್ಗುಣ ಇರಲಿ, ವಿಷ್ಣು ಭಕ್ತಿ ಒಂದಿಲ್ಲದೆ ಹೋದ್ರೆ ಏನಾಯ್ತು ಅಲ್ಲಿಗೆ? ಅವನ ಸಾಧನೆ ಎಲ್ಲ ವ್ಯರ್ಥ. ಇವತ್ತಷ್ಟೇ ಎಲ್ಲ ನಂಬರ್ ಒನ್ ಎಲ್ಲದರಲ್ಲೂ ದೇಶದ್ರೋಹಿ ಏನಾಗ್ತಾನೆ ಅವನು? ಶಿಕ್ಷೆಗೊಳಗಾಗ್ತಾನೆ. ಪುರಸ್ಕಾರ ಇಲ್ಲಲ್ಲ, ತಿರಸ್ಕಾರ ಬರೋದು. ದೇಶಭಕ್ತಿ ನಮಗೆ ಅರ್ಥ ಆಗ ದೈವಭಕ್ತಿ ಅರ್ಥ ಆಗ್ತದೆ. ಅದೇ ರೀತಿ ದುಷ್ಟನ ಲಕ್ಷಣ ಏನು? ಎಷ್ಟೆಷ್ಟೋ ಪಾಪ ಮಾಡ್ತಾನೆ, ದುಷ್ಟನೇ. ಆದರೆ ವಿಷ್ಣು ದ್ವಿಡೇವ, ವಿಷ್ಣು ದ್ವೇಷ. ವಿಷ್ಣು ದ್ವೇಷೋ ಹಿ ಸರ್ವೇಷಾಂ ದುರ್ಗುಣಾನಾಂ ಸ್ವಲಕ್ಷಣ. ವಿಷ್ಣು ಭಕ್ತಿಯನ್ನು ಸದ್ಗುಣಗಳಿಗೆ ಸ್ವಲಕ್ಷಣ ಅಂದ್ರೆ ಏನು? ಸ್ವಲಕ್ಷಣ, ಸ್ವಾಭಾವಿಕ ಲಕ್ಷಣ, ಮತ್ತು ಸಹಜವಾದ ಲಕ್ಷಣ. ಅದಕ್ಕೆ ವಿರುದ್ಧವಾದದ್ದು ವಿಷ್ಣು ದ್ವೇಷ, ಸಹಜವಾದ ವಿಷ್ಣು ದ್ವೇಷ, ನಿಷ್ಕಾರಣ ದ್ವೇಷ. ಇವರು ನಿಷ್ಕಾರಣ ದ್ವೇಷ ಹೇಗೆ ಬರುತ್ತೋ ಇವರು ನಿಷ್ಕಾರಣ ಭಕ್ತಿ ಬರುತ್ತೆ ಯೋಗ್ಯರಿಗೆ. ದೇವರಲ್ಲಿ ಇಷ್ಟಪಟ್ಟು ನಾ ಇಷ್ಟಪಡ್ತೇನಪ್ಪ ಅಷ್ಟೇ, ನ್ಯಾಚುರಲ್. ಅದು ಉಳಿದ ಡೀಟೇಲ್ಸ್ ಎಲ್ಲ ಆಮೇಲೆ ಆಗಬಹುದು. ಫಸ್ಟ್ ಏನು ಅವನಿಗೆ? ದೇವ್ರ ಕಂಡ್ರೆ ಭಕ್ತಿ. ಅವನಿಗೆ ದೇವ್ರನ್ನ ಕಂಡ್ರೆ ನನಗೆ ಆಗೋದಿಲ್ಲ, ಇದು ಮಾತೆತ್ತರಿಸಿಟ್ಟು ಬರುತ್ತೆ ಅವನಿಗೆ. ಅದಕ್ಕೆ ವಿಷ್ಣು ದ್ವಿಡೇವಹಿ ಶನೈಹಿ ಅನಿವೃತ್ತಿ ಚ ಉಗ್ರಂ. ಮೊದಲೇ ಉರುತಮ ಅಂತ ಹೇಳಿದರು. ಇನ್ನೊಂದು ಅಬ್ಜೆಕ್ಟಿವ್ ಅನಿವೃತ್ತಿ, ವಾಪಸ್ ಬರದೇ ಇರೋದು. ನಚ ಪುನರಾವರ್ತತೆ ನಚ ಪುನರಾವರ್ತತೆ. ಮುಕ್ತಿ ಹೇಗೋ ತಮಸ್ಸು ಹಾಗೆ. ಮುಕ್ತಿರ್ ನಿತ್ಯ ತಮಶ್ಚೈವ ನಾವೃತ್ತಿ ಪುನರೇತಯೋ. ಎಲ್ಲಿ ಬಂದಿದೆ? ಮೊದಲೇ ಅಧ್ಯಾಯದಲ್ಲಿ ಅದರ ಡೀಟೇಲ್ಸ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಮೊದಲೇ ಅಧ್ಯಾಯದಲ್ಲಿ ಎರಡೂ ನಿತ್ಯ ಅಂತೇಳಿ ಅದನ್ನ ನೆನ್ಪು ಮಾಡ್ಕೋಬೇಕಾಗ್ತದೆ. ಅನಿವೃತ್ತಿ ಇನ್ನೇನು? ಉಗ್ರಂ, ಭಯಾನಕವಾದದ್ದು. ಏನು ಹೋಗಿ ತುಂಬ ಆರಾಮಾಗಿದ್ದು ಬಿಡುವುದಿಲ್ಲ. ಉಗ್ರಂ, ಉಗ್ರಂ ಉರುತಮಃ ಏವ ಮತ್ತು ಅನಿವೃತ್ತಿ ಉರುತಮಃ ಏವ ಜಗಾಮ. ಆಗಲೇ ಹೋಗಿಬಿಟ್ಟ. ಇಲ್ಲ, ಶನೈಹಿ ಕ್ರಮವಾಗಿ ಮುಂದೆ ಹೋಗ್ತಾನೆ. ಅದು ಈಗ ಫೈನಲ್ ಆಗೋದು ಯಾವಾಗ? ಬ್ರಹ್ಮಕಲ್ಪ ಮುಗಿಯೋ ಹೊತ್ತಿಗೆ ಹೋಗೋದು ನಿಶ್ಚಿತ ಅಷ್ಟೆ. ದ್ವಾರ್ಯೇವ ತತ್ ಪ್ರತಿನಿಧಾಯ. ಮುಂದೇನಾಯ್ತು ಈಗ? ಅಷ್ಟಾದ ಮೇಲೆ ಹತ್ವಾತಮ್ ಅಕ್ಷತ ಬಲಃ ಜಗದಂತಕಂ ಸಹ ಯೋ ರಾಕ್ಷಸೋ ನವಶ ಆಸ ಜರಾಸುತಸ್ಯ ಭೌಮಸ್ಯ ಪೂರ್ವಮಪಿ ನೋ ಭರತಸ್ಯ ರಾಜ್ಞೋ ಭೀಮಃ ನಧಾಪಯದಮುಷ್ಯ ಶರೀರಮಗ್ರೇ. ಹತ್ವಾತಮ್ ಅಕ್ಷತ ಬಲಃ ಜಗದಂತಕಂ ಸಹ ಭೀಮಃ. ಆ ಭೀಮಸೇನ ಜಗದಂತಕಂ, ಜಗತ್ತಂತ, ಜಗತ್ತಿಗೆ ಯಮ ಇದ್ದಾಗಿದ್ದವ. ಜಗದಂತಂ ಕರೋತಿ, ಜಗತ್ತಿಗೆ ನಾಶ ಮಾಡಷ್ಟು ಭೂಭಾರ ನಾಶಕ್ಕೆ ಹುಟ್ಟೋದು ಅಂಥವನನ್ನ ಅಂತಕ ಶಬ್ದ ಅಂತ ಕರೋತಿ ಎಲ್ಲ ಸಾವು ಕೊಡೋ. ಅಂತ ಅಂದ್ರೆ ಸಾವು, ಸಾವು ಕೊಡೋನು ಯಾರು? ಯಮ. ಆದ್ದರಿಂದ ಯಮನಿಗೆ ಅಂತಕ ಅಂತ ಹೆಸರು. ಇಲ್ಲೆಲ್ಲ ಇಲ್ಲಿ ಯಮ ಇಡಿಯಮ ಆಯ್ತು ಬರ್ತಾ ಬರ್ತಾ. ಯಮ ಅಂದ್ರೆ ಏನರ್ಥ? ಅದಕ್ಕೆ ಸಾವು ಅಂತ ಅರ್ಥ. ಯಮ ಶಬ್ದಕ್ಕೆ ಅರ್ಥ ಏನು ಬಂತು? ಸಾವು. ಯಾರಿಗೆ? ಜಗತ್ತಿಗೆ ಸಾವು. ಅದನ್ನು ಕೊಡ್ತಕ್ಕಂಥ ರಾಕ್ಷಸ ಹೇಳಿಲ್ಲ, ಜಗತ್ತಿಗೆ ನಾಶ ಮಾಡ್ತಕ್ಕಂಥವ್ನು ಹೇಳಿದೆ. ಊರ್ ಗುಂಡ ಬೇರೆ, ಸ್ಟೇಟ್ ಗುಂಡ ಬೇರೆ, ನ್ಯಾಷನಲ್ ಗುಂಡ ಬೇರೆ, ಯೂನಿವರ್ಸಲ್ ಗುಂಡ.
ಆದ್ದರಿಂದ ಅವನೆಲ್ಲ ಕೊಂದರು. ಅದು ಬಹಳ ದೊಡ್ಡದು. ಯಾರನ್ನ ಔಟ್ ಮಾಡ್ತಾರೆ ಎಂಬುದು ಭಾರಿ ಮುಖ್ಯ. ಅತ್ಯಂತ ಪ್ರಧಾನವಾಗಿ ಭಾರಿ ದೊಡ್ಡ ಒಂದೇ ಒಬ್ಬನೇ ಆಗಿರ್ಬೋದು, ಮ್ಯಾಚ್ ಡಿಸೈಡ್ ಆಗೋದು. ಆ ಥರ ರೀತಿಯಲ್ಲಿ ತಮ್ಮ ಅಕ್ಷತ ಬಲಹ ಇಷ್ಟೆಲ್ಲ ಮಾಡಿದ ಭೀಮಸೇನ ಎಷ್ಟು ಕಷ್ಟಪಟ್ಟು ಅಂದ್ರೆ ಅಕ್ಷತ ಬಲಹ, ಬಲಕ್ಕೇನಾಗಿಲ್ಲ, ಕ್ಷತಿ ಅಂದರೆ ನಾಶ, ಏನು ಬದಲಾವಣೆನೇ ಇಲ್ಲ. ಸುಸ್ತು ಭಾಳ ಇದಾಗಿ ಸುಸ್ತಾಗತ್ತೆ, ಆಯಾಸ ಏನೂ ಇಲ್ಲ ವಾಯುದೇವರಿಗೆ. ನೈವಾತ್ರ ವಿಶ್ರಮಣ ಇಚ್ಛತ್ ಅವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ತುಂಬ ಹೆಚ್ಚು ಬಲ ಇದ್ದಾಗ ಕೆಲಸ ಲೆಕ್ಕಕ್ಕೆ ಉಳಿದವರಿಗೆ ಆಗಲಾರದ್ದು ಇವರಿಗೆ ಅನಾಯಾಸೇನ ಆಗತಕ್ಕಂಥ ಎಫರ್ಟ್ಲೆಸ್ ಆಗಿ ಫಾಸ್ಟ್ ಆಗಿ ಮಾಡ್ತಾರೆ. ಹರಿವಾಯುಗಳ ವೈಶಿಷ್ಟ್ಯ ಸ್ವಾತಂತ್ರ್ಯ ಅಲ್ಲಿ ವಿಶೇಷ ಇದೆ, ಅನಂತಪಟ್ಟು. ಅನಂತರ ಇಲ್ಲಿ ಜೀವರಲ್ಲಿ ಅತ್ಯುತ್ತಮ. ಜಗದಂತಕಂತಂ ಯೋ ರಾಕ್ಷಸೋ ನವಶ ಆಸ ಜರಾಸುತಸ್ಯ. ಜರಾಸಂದ್ರ ಕೈ ಸಿಕ್ಕಿದ್ದಿಲ್ಲ, ಹಿಂದೆಲ್ಲ ಲಿಸ್ಟ್ ಓದಿದ್ದೇವೆ. ಬಾಲ್ಯಕಾದಿಗಳು ಸಹ ಜರಾಸಂಧನಿಗೆ ಸೋತು ಅಂಜಿ ಅವನ ಜೊತೆಗೆ ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಹೋಗ್ತಾ ಇದ್ದ. ಇವನು ಹಿಡಿಲಕ್ಕಾಗಿದ್ದಾರೆ ಜರಾಸಂಧನಿಗೆ, ಅವನಿಗೆ ಅಷ್ಟು ಪ್ರಬಲನಾಗಿದ್ದರು. ಭೌಮಸ್ಯ, ಭೌಮ ಅಂದ್ರೆ ನರಕಾಸುರ, ಭೂಮಿಯ ಮಗ ಭೌಮ, ನರಕಾಸುರನಿಗಾಗಿರಲಿಲ್ಲ. ಪೂರ್ವಮಪಿ ನೋ ಭರತಸ್ಯ ರಾಜ್ಞ, ಭರತರಾಜನಿಗೂ ಆಗಿರಲಿಲ್ಲ. ಭರತಖಂಡ ಅಂತ ಹೆಸರು ಬಂದರೂ ಕೂಡ ಇವನಿಗೆಲ್ಲ ಕಥನಿಗೆ ಆಗಿರಲಿಲ್ಲ. ಅಂಥದ್ರೆ ಭೀಮಸೇನ ಕೊಂದಿದ್ದರಿಂದ ಮಹಾಭಾರತ ಯಾರೀಗ ಭರತನಿಗಾಗಿದ್ದೇನೆ ಮಾಡಿದರೆ ಮಹಾಭಾರತ. ಮಹಾಭಾರತನ ಕಥೆ ಮಹಾಭಾರತ ಅಂತ, ಭರತನ ಕಥೆ ಭಾರತ, ಮಹಾಭಾರತನ ಕಥೆ ಮಹಾಭಾರತ. ರಾಜ್ಞ ಭೀಮ ನೆಧಾಪಯತ್ ತಮುಷ್ಯ ಶರೀರಮಗ್ರೆ. ಬರಲಿಲ್ಲ, ಖಾಲಿ ಗಾಡಿ ತರಲಿಲ್ಲ, ಅವನಿಗೆ ಹೆಣ ಹಾಕ್ಕೊಂಡು ಬಂದಿದ್ದು ದಾರಿಯೊಳಗೆ. ಯಾತಕ್ಕೆ ಅಂತ ಪ್ರಶ್ನೆ. ಅದೆಲ್ಲ ಯಾಕೆ ಮಾಡಬೇಕಾಗಿತ್ತು? ಜನಗಳಿಗೆ ಏನಾಗಬೇಕು, ಯಾರೇ ಸತ್ರು ಕೂಡ ಕನ್ಫರ್ಮ್ ಆಗಿ ಡೆಡ್ ಬಾಡಿ ನೋಡಿದ ಮೇಲೆ ನೀರಲ್ಲಿ ಮುಳುಗ್ತಾರೆ, ಎಲ್ಲೋ ಹೋಗ್ತಾರೆ, ಮಿಸ್ಸಿಂಗ್ ಆಗ್ತಾರೆ. ಅದು 12 ವರ್ಷ ಕಾಯ್ಬೇಕಂತ ಅಂತ ಹೊತ್ತಿನಲ್ಲಿ ಬಂದರೂ ಬರ್ಬೋದು ಅಂತೇಳಿ. ಕೆಲಸ 12 ವರ್ಷ ಆದರೂ ಬಂದವರು ಇದ್ದಾರೆ ಆ ರೀತಿಯಾಗಿ. ಆದರೆ ಇವನೆಂಥವ್ರು, ಅದಕ್ಕೋಸ್ಕರ ಬಾಡಿ ನೋಡ್ಬಿಟ್ಟು ಏನಾಗುತ್ತೆ ಅಲ್ಲಿಗೆ, ಅದು ಮಲ್ಡರ್ ಆಗಿದೆ ಅಂತ ಬದಲು ಬಾಡಿ ತೋರಿಸ್ಬೇಕು. ಇವನು ಮಲ್ಡ್ರ್ ಕೇಸ್ ಬಿಲ್ಡಪ್ ಮಾಡ್ಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ಡೆಡ್ ಅಂತ ತೋರಿಸ್ಬಿಟ್ಟು ಕೊಂದವನು ಅಂತ ಹೇಳು. ಬಾಡಿನೇ ಮಿಸ್ಸಿಂಗ್ ಆದರೆ ಇವನು ಕೊಲೆ ಮಾಡಿದ ಪ್ರೂವ್ ಆಗೋದಿಲ್ಲ. ಆಗ ಅರ್ಥ ಆಯ್ತಾ? ಅದಕ್ಕೇನೆ ಭೀಮಸೇನ ಮಾಡಿದ ಕೆಲಸದಲ್ಲಿ ಪ್ರತಿಯೊಂದಕ್ಕೆ ಅರ್ಥ ಇದೆ. ಇದು ಮಾಡಿದ್ದೆ ಪ್ರೆಸಿಡೆನ್ಸ್ ಆದಾಗಾಯ್ತು. ಡೆಡ್ ಬಾಡಿ ತೋರಿಸೋ ಅಭ್ಯಾಸ ಯಾರು ತಂದು ಕೊಟ್ಟರೆ ಭೀಮಸೇನ ದೇವರು ತೋರಿಸ್ಕೊಟ್ರು. ಅಂದರೆ ಅಲ್ಲಿಗೆ ಸಾವು ಕನ್ಫರ್ಮ್ ಆಗುತ್ತೆ. ಇದರಿಂದ ಏನಾಗಬೇಕು ಅಂತ, ಡೆಡ್ ಬಾಡಿ ನೋಡಿ ಏನು ಮಾಡ್ಬೇಕೀಗ, ಅವ್ರು ಸತ್ತ ಅಂತ ಗೊತ್ತಾಯ್ತು. ಅದರಿಂದ ಏನಾಗಬೇಕು, ದುಷ್ಟರಿಗೆಲ್ಲ ಭಾರಿ ಸಂಟಾಗಬೇಕು. ನಮ್ಮ ಹೀರೋ, ಅವ್ರ ಹೀರೋ ಹೋದಾಗಲೆಕ್ಕ ಅವರಿಗೆ ವಿಲನ್, ಮಹಾವಿಲನ್ ಹೋದ. ಇವರಿಗೆಲ್ಲ ಭಾರಿ ಇಂದಿಷ್ಟಿದ್ದು ಯೋಚನೆ ಇಲ್ಲ. ಇಲ್ಲ ಮತ್ತೆ ಯಾವಾಗ ಬರ್ತಾನೋ ಏನೋ ಆ ಥರ ಯೋಚನೆ ಇದೆ, ಏನೂ ಇಲ್ಲ. ಅದು ಅದರಲ್ಲೂ ಅರ್ಥ ಇದೆ. ಶವದ ತಂದು ಪ್ರದರ್ಶನ ಮಾಡಿದ್ರಲ್ಲೂ ಕೂಡ ಜನಕ್ಕೆ ಅಭಯ ಕೊಡ್ತಕ್ಕಂಥ ದೊಡ್ಡ ಕೆಲಸ ಮಾಡ್ತಿದ್ದಾರೆ. ಅದು ಅಪಾಯಿಂಟ್ಮೆಂಟ್ ಆಗಿದೆ ಅಂದರು, ಏನು ತೋರಿಸ್ಬೇಕು, ಅವನು ಆರ್ಡ್ರ್ ತೋರಿಸ್ಬೇಕು. ಅವನು ಯಾರು ಬಾಯಿ ಹೇಳೋದು ಅದು ಗಟ್ಟಿ ಲೆಕ್ಕ ಇಲ್ಲ. ಅದು ಬಟ್ ಯಾವಾಗ ಗಟ್ಟಿ ಆಗೋದದ ಆರ್ಡರ್ ಕಾಪಿ ನೋಡಿದ ಮೇಲೇನೆ. ಅದು ಅದೇ ರೀತಿ ಬಾಡಿ ನೋಡಿದ ಮೇಲೆ ಗೊತ್ತಾಗುತ್ತೆ. ಅವನ್ನ ಯಾರೋ ಹೇಳಿದ್ರೆ ರಿಸೈನ್ ಮಾಡಿಬಿಟ್ರೆ ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಆಗಿದೆ ಅಂತ ಹೇಳಿದ್ರೆ ರಿಸೈನ್ ಮಾಡಿಬಿಟ್ಟು ಅದು ಇಲ್ಲ ಇದು ಇಲ್ಲ, ಕೊನೆಗೆ ಇದು ಹೋಯ್ತು, ಅದು ಬರಲಿಲ್ಲ. ಅದು ಗಟ್ಟಿ ಮಾಡ್ಕೋತಾನೆ ಫಸ್ಟ್, ಅವನು ವೆರಿಫೈ ಮಾಡ್ಕೋತಾರೆ, ಕನ್ಫರ್ಮ್ ಮಾಡ್ಕೊಂಡು ರಿಸೈನ್ ಮಾಡ್ತಾರೆ. ಇದೆಲ್ಲ ನೋಡಿದಾಗ ನಮಗೆ ಒಂದು ಕೆಲಸ ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೇಕು, ಅದನ್ನು ವಿತ್ ಪ್ರೂಫ್ ತೋರಿಸ್ಬೇಕು. ಯಾವಾಗ ಸುಮ್ಮನೆ ಬಾಯಲ್ಲಿ ಹೇಳಿದ್ರೆ ಕೆಲಸ ಆಗೋದಿಲ್ಲ. ಆಚಾರ ಅದಕ್ಕೆ ಏನು ಮಾಡಿದ್ರೆ ಉದ್ದಕ್ಕೂ ಪ್ರಮಾಣ ಕೊಡ್ತಾ ಹೋದ್ರು. ಏನು ಮಾತಾಡಿದ್ರು ತಕ್ಷಣ ತಚ್ಚೋಕ್ತಂಸ್ಕಾಂತೆ ಬ್ರಹ್ಮಾಂಡೆ ವರಾಹೆ ಇತಿ ಶ್ರುತಿ ಅದೆಲ್ಲ ಕೋಟ್ ಮಾಡ್ತಾ ಬಂದು. ಇದು ನಿಜವಾದ ಒಂದು ಪ್ರೂಫ್ ಕೊಡೋ ರೀತಿ. ಅದು ಜವಾಬ್ದಾರಿ ಇದ್ದವ್ರು ಮಾಡಬೇಕಾದ ಕೆಲಸ. ಅದು ಇಲ್ಲದೆ ಹೋದರೆ ಸರಿಯಲ್ಲ. ಯಥಾಪೇದ ಯಾರೋ ಪೋಸ್ಟ್ ಆಫೀಸಿಗೆ ಕಳಿಸಿರ್ತಾರೆ ಅಂತ ರಿಜಿಸ್ಟ್ರಿ ಪೋಸ್ಟ್ ಮಾಡೋದು ಕಳಿಸಿದ್ರು, ಬಂದು ಆಯಿತು ಅಂತ ಹೇಳಿದ. ಸಾಲದು ಏನು ಮಾಡ್ಬೇಕಾದ್ರೆ ಸರಿಯಾಗಿ ತೋರಿಸ್ಬೇಕಲ್ಲ. ಇಲ್ಲವ್ರು ಇವರೇ ನಾನು ಮೂಕೊಂಡು ಆಮೇಲೆ ಅವ್ರು ಬಂದಿಲ್ಲ ನೋಡಿದ್ರೆ ಮಾಡಿ ಹೋಗ್ತಾ ಹೋಗಿ ಏನೋ ಬಂತು ಮರ್ತು ಬಿಟ್ಟೆ ಅಂತ ಹೇಳಿದ. ಯಾಕೆ ಹೇಳಿದೆ, ಗ್ಯಾರಂಟಿ ಮಾಡ್ತೀನಿ ಅನ್ಕೊಂಡು ಹೇಳಿದೆ ಅಂತ ಹೇಳ್ತಾನೆ. ಅವನು ಸುಳ್ಳು ಹೇಳಿದ್ರೆ ಇದೇನು ಹಾಗೆ ಬಿಡುತ್ತೆ ಅಂತ ಅನ್ಕೊಂಡು ಹೇಳಿದೆ. ಇವೆಲ್ಲ ಕೆಲಸ ಅಲ್ಲ, ಪ್ರೂಫ್ ಬೇಕೇ ಬೇಕು. ಇವು ಎಷ್ಟೋ ದೊಡ್ಡ ದೊಡ್ಡ ಮಿಸ್ಟೇಕ್ ಆಗುತ್ತೆ. ಅದರಿಂದ ಗೊತ್ತಾಯ್ತಾ, ಏನೋ ಬಾಯಿ ಮಾತ್ರ ಕೇಳಿಕೊಂಡು ಪದ್ಧತಿಯಾಗಿ ಎಷ್ಟೋ ಲಾಸ್ ಆಗುತ್ತೆ. ಭರತಸ್ಯ ಭೀಮಃ ನೆಥಾಪಯತ್ ತಮುಷ್ಯ ಶರೀರಂ ಅಗ್ರೆ. ಊರಿನ ಮುಂದೆ ಅಗಸೆ ಬಾಗಿಲು ಅಂತಾರಲ್ಲ, ಹಿಂದಿನ ಕಾಲಕ್ಕೆಲ್ಲ ಅಗಸೆ ಬಾಗಿಲು ಮೇಂಡು ಈ ಊರಿಗೆ ಎಂಟ್ರಿ. ಅದು ಅಲ್ಲಿ ತಂದು ಅವನ ಬಾಡಿ ನಿಲ್ಲಿಸ್ಬಿಡ್ತಾರೆ ಊದಕ್ಕೆ ಬಾಡಿಯನ್ನು. ಏನಾಯ್ತು ನೋಡ್ತಾರೆ. ದ್ವಾರ್ಯೇವ ತತ್ ಪ್ರತಿನಿಧಾಯ ಪುರಸ್ಸ ಭೀಮಃ ಸ್ನಾತ್ವಾ ಜಗಾಮ ನಿಜ ಸೋದರ ಪಾಶ್ವಮೇವ ಶ್ರುತ್ವಾಶ್ಚ ಕರ್ಮ ಪರಮಂ ತುತುಷು ಸಮೇತಾಃ ಮಾತ್ರಾಚತೆ ತದನು ಭೀತಿಯುತಾಃ ಪುರಸ್ಥಾಃ. ದ್ವಾರಿ ಏವ
ಮಹಾದ್ವಾರದಲ್ಲಿನೇ. ತತ್ ಪ್ರತಿನಿಧಾಯ ಪುರಃ ಪುರಃ ದ್ವಾರಿಯೇವ, ಪಟ್ಟಣದ ಮಹಾಬಾಗಿಲಿನಲ್ಲಿ ಇಟ್ಟುಬಿಟ್ಟು ಪ್ರತಿನಿಧಾಯ ಗಟ್ಟಿಯಾಗಿ ನಿಲ್ಲಿಸಿ ಭೀಮಸೇನ ಸ್ನಾತ್ವಾ ಜಗಾಮ, ಸ್ನಾನ ಮಾಡ್ಕೊಂಡು ಹೋಗಿತ್ತು. ಅವ್ರಿಗೆ ಮೈಲಿಗೆ ಹೆಸರಿಲ್ಲ. ಶುಚಿ ಅಂತ ಹಂಸಃ ಶುಚಿಷತ್, ವಾಯುದೇವರು ಏನಂತ ಹೆಸರಿದೆ? ಶುಚಿ ಅಂತ ಹೆಸರು. ಅವ್ರು ಸ್ವತಭಾವತಃ ಶುದ್ಧ. ಅವರು ಯಾರು ಗಾಳಿಯನ್ನು ತೊಳೆಯೋದಿಲ್ಲ, ಆಕಾಶ ತೊಳೆಯೋದಿಲ್ಲ. ಆದರೂ ಏನು ಮಾಡಿದ್ರು? ಲೋಕ ಶಿಕ್ಷಣ ಆಗಬೇಕು. ಶವಸ್ಪರ್ಶಾದಿಗಳೆಲ್ಲ ಏನವು? ಮೈಲಿಗೆ. ಅವರಿಗೆಲ್ಲ ಇವರಿಗೆ ಮೈಲಿಗೆ ಆದ್ದರಿಂದಾಗೇನೆ ತೋರಿಸ್ತಾರೆ. ಸ್ನಾತ್ವ, ಅವ್ರ ಹೆಸರೇ ತೀರ್ಥ. ಗಂಗೆಗಿಂತ ಹೆಚ್ಚು ಪವಿತ್ರ, ಅದರಿಂದ ಅವ್ರು ಅಪವಿತ್ರ ಆಗೋ ಚಾನ್ಸೇ ಇಲ್ಲ. ಗಂಗೆಯಲ್ಲಿ ಯಾರೋ ಬಾಡಿ ಹಾಕ್ತಾರೆ, ಗಂಗೆ ಅಪವಿತ್ರ, ಬಾಡಿ ಹತ್ತ ತೋರು ಸ್ನಾನ ಮಾಡ್ಕೊಂಡ್ಬಿಡ್ತಾರೆ. ಬಾಡಿ ಮುಂದೋಯ್ತು, ಗಾಸಿಯಲ್ಲಿ ಎಷ್ಟು ಹೊತ್ತಾಗುತ್ತೆ, ಬಾಡಿ ಪಕ್ಕದಲ್ಲಿ ಬಂದ್ಬಿಟ್ಟಿರುತ್ತೆ. ಈಗ ಸ್ವಲ್ಪ ಏನೋ ಮಾಡಿದಾರಂತೆ, ಅವಾಗೇನು ಮಾಡ್ಬೇಕು? ಅಲ್ಲಿ ಮನೆಯೊಂದು ಮುಳುಗಿ ಹಾಕಿದ್ರೆ ಅವ್ರು ಬೋದ ತಕ್ಷಣ ಮುಳುಗಿ ಹಾಕಿದ್ರೆ ಮುಗಿದೋಯ್ತು ಅಷ್ಟೇ. ಆ ನೀರು ಅಪವಿತ್ರ ಆಗಲಿಲ್ಲ. ಆ ರೀತಿಯಲ್ಲಿ ಅವ್ರು ಲೋಕಕ್ಕೆ ತೋರಿಸಿದ್ರು. ಜಗಾಮ ನಿಜ ಸೋದರ ಪಾರ್ಶ್ವಮೇವ. ಎಲ್ಲಿಗೆ ಹೋದ್ರು? ಸೀದಾ ಎಲ್ಲ ಇದ್ರಲ್ಲ ಯುಧಿಷ್ಠಿರ, ಅಲ್ಲಿಗೆ ಹೋಗಿ ಶ್ರುತ್ವಾಸ್ಯ ಕರ್ಮ ಪರಮಂ, ಏನಾಯಿತು ಎಲ್ಲ ರಿಪೋರ್ಟು ವರದಿ ಕೊಟ್ಟಿದ್ದಾಯ್ತು. ತಾಯಿಗೆ, ಅಣ್ಣನಿಗೆ ಮತ್ತು ಗುಡು ಸಂಬಂಧರಿಗೆ, ಖುಷಿಗೆ, ಇವರಿಗೆ ಕರ್ತವ್ಯ ಲೋಕದೃಷ್ಟಿಯಲ್ಲಿ ತಿಳಿಸಿ. ಅಸ್ಯ ಕರ್ಮ ಪರಮಂ ತುತುಷು ಸಮೇತಾಹ ಮಾತ್ರ ಅನ್ನು ಕೇಳಿ ತುತುಷು ಧರ್ಮರಾಜನ ಕುಂತಿ ಹೇಳಿದ ಸತ್ಯ ಅಂತ ಗೊತ್ತಾಯಿತು. ಕಣ್ಣಾರೆ ಕಂಡಿದ್ದು ಕುಂತಿ ಇತ್ತ ಕೇಳಿದ್ದ. ಈಗ ನೋಡಿ, ಇದನ್ನು ನೋಡಿದಾಗ ಆಯ್ತು. ಈಗ ಭಾರಿ ಸಂತೋಷಪಟ್ಟರು ಎಲ್ಲರು. ಮಾತ್ರಾ ಸಮೇತಾಹ, ತಾಯಿಯೊಂದಿಗೆ ಕೂಡಿಕೊಂಡು ಎಲ್ಲರೂ ಒಟ್ಟಾಗಿ ಆನಂದಿಸಿದರು. ತೇ ತದನು ಭೀತಿಯುತಾ ಪುರಸ್ಥಾಹ. ಪಟ್ಟಣ ಬೆಳಗಾಯ್ತು, ನೋಡ್ತಾರೆ, ಅಲ್ಲಿ ನಿಂತು ಬಿಟ್ಟಿದ್ದಾರೆ ಇವರು. ಅಯ್ಯೋ ಯಾರೋ ಕೊಟ್ಟಿಲ್ಲ, ಊರಿಗೆ ಬಂದ ಅಂತ ಕಾಣಿಸುತ್ತೆ, ಇವ್ರು ಎಲ್ಲರನ್ನ ತಿಂದಾಕ್ಬಿಡ್ತಾರೆ ಅಂತೇಳಿ ಓಡ್ಲಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಕೂಡ. ಬಂದ ಅಂತೇಳಿ. ಅವಾಗ ಏನಾಯ್ತು? ದೃಷ್ಟೈವ ರಾಕ್ಷಸ ಶರೀರ ಮುರು ಪ್ರಭೀತಾ ಜ್ಞಾತ್ವೈವ ಹೇತುಭಿರಸ್ಯ ಕ್ರಮಶೋ ಮೃತಂಚ ವಿಪ್ರಸ್ಯ ತಸ್ಯ ವಚನಾದಪಿ ಭೀಮಸೇನ ಭಗ್ನಂ ನಿಶಮ್ಯ ಪರಮಂ ತುತುಷುಶ್ಚ ತಸ್ಮೈ ದೃಷ್ಟೈವ ರಾಕ್ಷಸ ಶರೀರಂ ಉರು ಪ್ರಭೀತಾ. ನೋಡಿದ್ರು ಉರು ಭಾರಿ, ಪರಾಭೀತಾ ಭಾರಿ ಭಯ ಆಯಿತು. ಎಲ್ಲ ಒಳಗೆ ಶುರು ಮಾಡಿದರು. ಆಮೇಲೆ ನೋಡ್ತಾರೆ, ಎಷ್ಟು ಓಡಿದ್ರು ಅವರು ಫಾಸ್ಟ್, ಅವ್ರು ಕೈ ಹಾಕಿದ್ರೆ ಸಿಕ್ಬಿಡ್ತಿದ್ದ. ಯಾಕೆ ಹಿಡ್ಕೊಳ್ಳಿಲ್ಲ ಅಂತ ಹಿಂದೆ ನೋಡ್ತಾರೆ, ಬರ್ತಾ ಇಲ್ಲ. ಆಮೇಲೆ ನೋಡ್ತಾ ಇದ್ದಾರೆ, ಕಾಗೆಗಳ ಕುಗ್ತಾ ಇದೆ ಅವ್ರ ಬಾಡಿನ, ಡೆಡ್ ಸತ್ತು ಗುರುತದೆ ಎಲ್ಲ ಕೂಡ. ಓ ಹೇತು ಹಿಹಿ, ಅದೇ ಹೇತು ಯುಕ್ತಿ ಗೊತ್ತಾಯ್ತಾ? ಹಿಂದೆ ಬಂತಲ್ಲ ಪರ್ವತೋಬನ್ ನಿಮಾನ್, ಯಾತಕ್ಕೆ? ಧೂಮಾತ್, ಅಲ್ಲಿ ಧೂಮ ಅಂಬದೇನೋ ಹೇತು, ಇದು ಹೇತು ಏನದೋ ಇವರು ಬರದೇ ಇರೋದು, ಕಾಗೆಗಳು ಕೂಗ್ತಾ ಇರೋದು, ಸುಮ್ಮನೆ ನಿಂತಿರೋದೆಲ್ಲ ನೋಡಿಬಿಟ್ಟು ಓ ಹೇತು ಹಿಹಿ. ಯಾತಕ್ಕೆ ಹೇಳಿದ್ರು? ಬಹುವಚನ ಆದರೆ ಪರ್ವತ ನಿಮಾನ್ ಧೂಮಾತ್, ಅಲ್ಲಿ ಏನಂತ ಹೇಳ್ಬೇಕಲ್ಲಿ? ಹೇತು, ಒಂದೇ ಹೇತು ಇರೋದು. ಇಲ್ಲಿ ಎಷ್ಟಿವೆ? ಅನೇಕ ಹೇತುಗಳಿವೆ. ಅದಕ್ಕೆ ಹೇತು ಹಿಹಿ ಅಂತ ಹೇಳಿ. ಕಾರಣ ಒಂದಿದ್ದಾಗ ಸಿಂಗುಲರ್, ಕಾರಣ ಎರಡಿದ್ದಾಗ ಸಂಸ್ಕೃತದಲ್ಲಿ ಮಾತ್ರ ದ್ವಿವಚನ, ಅದಕ್ಕಿಂತ ಹೆಚ್ಚಿದ್ರೆ ಬಹುವಚನ. ಆದ್ದರಿಂದ ಅಷ್ಟು ಹೇತುಗಳು. ಯಾತಕ್ಕೆ ಅದೆಲ್ಲ ಕಾರಣ ಕೊಟ್ಟರು ಅಂದರೆ ಅವ್ರಿಗೆ ಭಯ, ಕನ್ಫರ್ಮ್ ಆಗ್ಬೇಕು ಅವ್ರಿಗೆ. ಒಂದು ಹೇತು ಸಾಲ್ದಾಯ್ತು ಅವರಿಗೆ. ಒಂದು ಹೇತು ಕೈ ಚಾಚಲಿಲ್ಲ ಅಂದರೆ ಇಲ್ಲಿ ಓಡುತ್ತೆ, ಆಮೇಲೆ ಚಾಚಿದ್ರೆ ಆಯ್ತು, ಸುಮ್ಮನೆ ಇದ್ದು ಇರ್ಬೋದು, ಹೋಗ್ಲಿ ಎಷ್ಟು ದೂರ ಹೋಗ್ತಾರೆ, ಆಮೇಲೆ ಒಂದು ಸೆಟ್ ತಗೋತೀನಿ ಅಂತ ಇರ್ಬೋದು. ಆ ಹೇತು ಏನಾಗೋ ಸಂಭವ ಇದೆ, ಅದು ಫೈನಲ್ ಅಲ್ಲ. ಅದಕ್ಕೆ ಇವೆಲ್ಲ ನೋಡಿದಾಗ ಏನಾಯ್ತು, ಓ ಕರೆಕ್ಟ್. ಅಂದರೆ ಇದರಿಂದ ಅವ್ರಿಗೆ ಎಷ್ಟು ಭಯ ಆಗಿತ್ತು ಅದು ಭಾಳ ಇಂಪಾರ್ಟೆಂಟ್. ಅವನು ಭಯ ತತ್ತರಿಸಿ ಹೋಗಿದ್ದು. ಅದು ಹೇಳೋದಕ್ಕೇನೆ ಜಘ್ನೇ ನಿಘ್ನೇನ ವಿಘ್ನೋ ಬೋಲೋ ಭಗವದ್ವಂಸರಾಧ್ಯೇನ ಶೋಚದ್ ವಿಪ್ರಾರು ಕ್ರೋಶ ಪಾಶೈ ಅಸು ವಿಧೃತಿ ಸುಖಸ್ಯೈಕ ಏಕಚಕ್ರಾ ಜನಾನ. ಅಸು ವಿಧೃತಿ ಸುಖಸ್ಯ, ಅವ್ರು ಬದುಕಿದ್ದೇ ಸಾಕು, ರೀತಿ ಬದುಕ್ತಾ ಇದ್ರು ಪಾಪ. ಟೆನ್ಷನ್ ಡೈಲಿ ಯಾರು ಸಾಯ್ತಾರೋ ಒಬ್ಬ ಭಯ ಇತ್ತು. ಯಾಕೆ? ಒಪ್ಪಂದ ಮಾಡ್ಕೊಂಡಿದ್ರಲ್ಲ ಅಂತ ಹೇಳಿ ಮಾಡ್ಕೊಂಡಿದ್ರು. ಅಕಸ್ಮಾತ್ ಯಾರು ಪಾಲಿಸ್ತಾ ಹೋದರೆ ಬಂದ್ಬಿಡ್ತಾನೆ ಅವನು. ಎಲ್ರಿಗೂ ಆಗುತ್ತೆ ಅಂತೇನೋ ಗೊತ್ತಿಲ್ಲ. ಆ ಥರ ಒಂದು ಟೆನ್ಷನ್ ಅವ್ರಿಗಿತ್ತು. ಅದೆಲ್ಲ ಅಂಥ ಭಯ ಇದ್ದಿದ್ದರಿಂದ ಎಲ್ಲ ಕ್ರಮಶಃ ಮೃತ. ಓ ಅವನು ಸತ್ತಿದ್ದಾನೆ. ಎಷ್ಟೊತ್ತ ಭಾರಿ ದೊಡ್ಡವ್ರನ್ನ ಗುಂಡ ಇರ್ತಾನೆ, ಸತ್ತಾದ ಸುದ್ದಿ ಬಂದಷ್ಟು ಯಾರು ನಂಬೋದಿಲ್ಲ. ನೋಡಿ ಕನ್ಫರ್ಮ್ ಬರ್ತಾರೆ, ಪೇಪರ್ ನೋಡ್ತಾರೆ, ಟಿವಿ ನೋಡ್ತಾರೆ, ಎಲ್ಲ ನೋಡಿಬಿಟ್ಟು ಯಾರಿಟ್ಟು ಸತ್ತಿದ್ದಾರೆ ಅಂತ ಹೇಳಿದ. ಈಗ ಅಕಸ್ಮಾತ್ ಸುಳ್ಳು ಸುದ್ದಿ ಆಗಿರ್ಬೋದು ಅದು ಏನೋ. ಹಾಂ, ಎಲ್ಲ ಹೆಚ್ಚು ಕಮ್ಮಿ ಯಾಕೆ, ಹೆಚ್ಚು ಸತಿಯಾಗೇ ಬರುತ್ತೆ, ಪೂರ್ಣಾಗೇ ಬರುತ್ತೆ. ಸರಿಯಾಗಿ ಓದ್ಬೇಕು, ಪದ ಓದಿದ್ರೆ ಗೊತ್ತಾಗೋದಿಲ್ಲ. ಜತೆ ಇದೆ ಏಕಚಕ್ರ ಇಲ್ಲೂ ಇದೆ. ಅಲ್ಲಿ ತಮಾಷೆ ಏನಂದ್ರೆ ಗೊತ್ತಾ ನಿಮಗೆ? ಯಾವುದೇ ಪುರಾಣದ ಕಥೆ ಹುಡುಕ್ರಿ, 2-3 ಜಾಗ ಸಿಗುತ್ತೆ, ಗೊತ್ತಾಯ್ತು. ಕೆಲವೊಂದು ದಕ್ಷಿಣದಲ್ಲಿ ತೋರಿಸಿ ಶುರು ಮಾಡಿಬಿಡ್ತಾರೆ, ಇದೇ ವಿರಾಟ್ ನಗರ ಅಂತ ತೋರಿಸ್ಬಿಡ್ತಾರೆ. ಆನೆಗಳಲ್ಲಿ ಭಾಳ ಎಲ್ಲೆಲ್ಲೂ 3 ಕನ್ಫ್ಯೂಷನ್. ಅದು
ಮತ್ತೆ ಬೇಡನಗರ 2 ತೋರಿಸ್ತಾರೆ, ಅರಗಿನ ಮನೆ 2 ತೋರಿಸ್ತಾರೆ. ಇದನ್ನ ಮತ್ತೆ 2 ಏಕಚಕ್ರ 3 ಹಾಕಿವೆ. ಏಕಚಕ್ರಗಳ ಒಂದು ಏನಾಗಿದೆ ಗೊತ್ತಾ, ಆ ಕಾರಣ ಸೃಷ್ಟಿ ಅದಕ್ಕೆ ಹಾಗೆ ಸೃಷ್ಟಿ ಮಾಡ್ಕೊಂಡು ಹೋದ್ರೆ ಈ ಕತೆ ನಡೆದು ತಮ್ಮಲ್ಲೇ ಅಂತ ಹೇಳ್ಬೇಕಾಯ್ತು ಅವ್ರಿಗೆ. ಅದಕ್ಕೇನು ಮಾಡಿಕೊಂಡ್ರು, ಕತೆ ಕಟ್ಟಿ. ಹೀಗಾಗಿ ಕೊನೆಗೆ ಒರಿಜಿನಲ್ ಯಾವುದೋ ಗೊತ್ತಾಗೋದಿಲ್ಲ, ಆ ಸ್ಥಿತಿ ಆಗಿದೆ. ಆದ್ರೆ ಕೆಲವು ಗುರುತು ಮಾಡಿದ್ರೆ ಗೊತ್ತಾಗುತ್ತೆ. ಅವರು ಗಂಗಾ ತೀರ ದಾಟಿ ಯಾಕೆ ಆ ಕಡೆ ಹೋಗಿದ್ದ. ಇವತ್ತು ಬಿಹಾರ ಹತ್ರ ಇದೆ ಅದು, ಏಕದ ಬಿಹಾರ, ಅದು ಒರಿಜಿನಲ್. ಈ ಹಿಮಾಲಯದಲ್ಲಿ ತೋರಿಸ್ತಾರೆ ಕೆಲವರು. ಹಿಮಾಲಯ ಕಡೆ ಹೋಗೇ ಇಲ್ಲ ಪಾಂಡವರು, ಅಲ್ಲೇ ಏಕಚಕ್ರಾಕಾರ ಬರುತ್ತೆ. ಹಿಮಾಲಯದಲ್ಲೂ ಏಕಚಕ್ರಾಕಾರ ತೋರಿಸ್ತಾರೆ, ಅಲ್ಲ ಹೇಗೆ ಇಲ್ಲಿ ಗಂಗಾ ತೀರದಲ್ಲಿ ಇಲ್ಲ. ಅದು ಗಂಗಾ ಈ ಕಡೆ ಬಂದಾಯ್ತು ಈ ಕಡೆಗೆ. ಆದ್ದರಿಂದ ಮತ್ತೆ ಈ ಕಡೆಯಿಂದ ಮುಂದೆ ಕ್ರಾಸ್ ಮಾಡ್ಕೊಂಡು ಹೋದ್ರು, ವಾಪಸ್ ಬರದೆ ಮುಂದೆ ಹೋಗಿದ್ದಾರೆ. ಮತ್ತೆ ಬರ್ತಾ ವಾಪಸ್ ಬರೋಕೆ ಆ ಗಂಗಾ ತೀರದ ಮತ್ತೆ ಬಂದರು ಅಂತ ಹೇಳ್ತಾರೆ. ಇವೆಲ್ಲ ಗೊತ್ತಿದ್ರೆ ಏನಾಗುತ್ತಾಗ, ಮೊನ್ನೆ ಹೇಳಿದ್ದೆ ನಿಮಗೆ. ಈಗ ಏನಾಗಿದೆ, ಸರ್ಕಾರ ಏನ್ ಮಾಡ್ತಾ ಇದೆ, ಅರಗಿನ ಮನೆ ಅಂತ ಒಂದು ಜಾಗ ನೋಡಿ ಅಲ್ಲಿ ಎಲ್ಲ ಎಸ್ಕವೇಟ್ ಮಾಡಿಸ್ತಾ ಇದ್ದಾರೆ. ಅದಲ್ಲ ಅರಗಿನ ಮನೆ ಆ್ಯಕ್ಚುಲಿ, ಇನ್ನೊಂದು ಅರಗಿನ ಮನೆ ಇದೆ. ಮೊನ್ನೆ ಗೂಗಲ್ ನೋಡಿದ್ರಲ್ಲ, ಇದರತ್ತೆ ಇದೆ. ಪ್ರಯಾಗಕ್ಕೆ ಬಹಳ ಹತ್ರ. ಪ್ರಯಾಗಕ್ಕೆ ಎನ್ ರೂಟ್ ಕಾಶಿಗೆ ಹೋಗಿದ್ದ ದಾರಿಯಲ್ಲಿ ಬರುತ್ತೆ, ಬರೀ 40 ಕಿಲೋಮೀಟರ್ ಅಷ್ಟೇ. ಯಾಕಿದೆ ಕರೆಕ್ಟ್ ಅದಲ್ಲ ಅಂತ ಪ್ರಶ್ನೆ ಬಂದರೆ, ಪಾಂಡವರು ಸ್ವರ್ಗದ ಹೊರಗೆ ಬಂದು ಗಂಗೆಯನ್ನು ದಾಟಿ ಮುಂದೆ ಹೋದ್ರು ಅಂತ ಹೇಳ್ತಾರೆ. ಅಲ್ಲಿ ಗಂಗೆ ಇಲ್ಲೇ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ 60-70 ಕಿಲೋಮೀಟರ್ ಗಂಗೆನೇ ಇಲ್ಲ ಅಂದರೆ ಹೋಗೋ ಚಾನ್ಸ್ ಇಲ್ಲೇ ಇದೆ. ಇದು ಸತ್ಯ. ಅಲ್ಲಿಂದ ಮುಂದೆ ಜಲಪ್ರಯಾಣ ಮಾಡಿದ್ರು, ಆ ಕಡೆ ಕಾಡಿಗೆ ಹೋದ್ರು ಎಲ್ಲ ಹೇಳೋದ್ರಿಂದ ಇದು ಫೈನ್. ಮತ್ತೆ ಅಲ್ಲೇ ಲಕ್ಷಾಂತರ ಇದ್ದೇ ಇದೆ ತೋರಿಸ್ತಾ. ಅದು ಕರೆಕ್ಟಾಗಿ ಬ್ಯಾಚ್ ಆಗುತ್ತೆ. ಆ ಗುರುತುಗಳು ಕೆಲವೆಲ್ಲ ಇಲ್ಲಿ ಅದು ಯಾವುದು ಇಲ್ಲ ಅಂತ ಹೋಯ್ತು. ಇವರು ಅದನ್ನು ಯೋಚನೆ ಮಾಡಲಿಲ್ಲ. ಕೋಟ್ಯಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಈಗ, ಕೋಟಿಗಟ್ಟಲೆ. ಅದನ್ನ ರಾಂಗ್ ಪ್ಲೇಸ್ ಅದು ಆ್ಯಕ್ಚುಲಿ. ಅಲ್ಲಿ ಮಾಡಿದರೆ ಉಪಯೋಗ ಆಗುತ್ತೆ. ಏನ ಹೇಳ್ತಾರೆ, ಯಾವ ಏಕರ್ಕಾರ ಗೊತ್ತಿಲ್ಲ. ಅದು 3-4 ಅಂತ ಹೇಳಿದ್ನಲ್ಲ ಈಗ, ಅದೇ ಪದ್ಧತಿ ಆಗುತ್ತೆ. ಯಾವ ನದಿ ಯಾವ್ದು ಹೇಳ್ತಾರೆ ಅವ್ರಿಗೆ ಗೊತ್ತೇ ಇಲ್ಲ. ಅದು ತೀರ್ಮಾನ ಮಾಡಕ್ಕೆ ಬರೋದಿಲ್ಲ. ಅದು ಬಹಳಷ್ಟು ಸಮಸ್ಯೆಗಳು ಬರುತ್ತೆ. ಅಲ್ಲೊಂದು ಯಾಕಂದ್ರೆ ಒಬ್ಬ ವಾಡಿರಾಜ ರಕ್ತ ಸುರಿತಾ ಇದೆ ಅಂತ ಎಲ್ಲರೂ ಕೂಡ. ಅದು ಸೀಳು ಒಗದಾಗಿದ್ದು ಉಗದಾಯ್ತು ಅಂದ್ರೆ ಆ ಕಣ್ಣು ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಅದು ಒಪ್ಪಿಸ್ಲಿಕ್ಕೆ ಎರಡು ಮತ್ತೊಂದು ಕತೆ ಸೃಷ್ಟಿ ಮಾಡ್ತಾರೆ. ಸುಮ್ಮನೆ ಕುರುಕ್ಷೇತ್ರಕ್ಕೆ ಹೋಗಿಬಿಡ್ತಾರೆ ಯಾರೋ. ಈಗ ನಿಲ್ತಿದೆ ಹಿಂದೆಲ್ಲ, ಇವು ಕುರುಕ್ಷೇತ್ರಕ್ಕೆ ಹೋಗಿ ಹೇಗಿದೆ ಗೊತ್ತಾ, ಎಲ್ಲ ನೆಲ ಎಲ್ಲ ಕೆಂಪಗಿದೆ, ಎಲ್ಲಿ ನೋಡಿದ್ರು ಕೆಂಪಗೆ ರಕ್ತದ ಪ್ರಭಾವ. ಸೊ ಎಲ್ಲ ಸುಳ್ಳು, ಏನಿಲ್ಲ. 5,000 ವರ್ಷಕ್ಕೆ ಯಾವ್ದಿರುತ್ತೆ ಅಲ್ಲಿಗೆ, 5,000 ವರ್ಷದಲ್ಲಿ ಯಾವುದೂ ಇಲ್ಲ. ಇವ್ರು ಹೋಗಿದ್ರು ಭಾರಿ ಒಪ್ಪಾಗಿ ಹೇಳ್ತಾರೆ. ಅಲ್ಲಿ ಹೋಗಿ ಅಲ್ಲಿ ಇಬ್ಬರು ಫೈಟಿಂಗ್ ಶುರು ಆಗ್ಬಿಡ್ತಾರೆ. ನಮಗೆ ಕುರುಕ್ಷೇತ್ರ ಜಾಗನೇ ಅಂಥದ್ದು, ಹೋಗ್ಬಿಟ್ರೆ ತಲೆ ಕೆಟ್ಟು ಹೋಗ್ಬಿಡುತ್ತೆ. ಆಮೇಲೆ ಬಂದು ನೋಡಿ ಸರಿ ಹೋಯ್ತು. ಈಗಲ್ಲ, ಎಲ್ಲ ಸುಳ್ಳು ಕಥೆಗಳು. ಅವ್ರಿಗೆ ಹೋಗಿ ಇರೋದಿಲ್ಲ, ಪ್ರವಾಸ ಇದ್ರೆ ಹೋಗಿ ಇರೋದಿಲ್ಲ, ಕತೆ ಬುಲ್ಡೆ ಬಿಡ್ತಾ ಇರ್ತಾರೆ. ಅದು ಉಳಿದವ್ರು ನಂಬ್ಕೊಬಿಟ್ಟು ಹೋದ್ರೆ ಏನೂ ಇರೋದೇ ಇಲ್ಲ. ಈ ಸುಳ್ಳುಗಳು ಸೇರ್ಕೊಂಡ್ಬಿಟ್ಟು ಅದು ಶಾಸ್ತ್ರದ ಪ್ರಕ್ಷೇಪ ಎಲ್ಲ ಮಾಡ್ತಾರೋ ಇಲ್ಲೂ ಮಾಡಾಕ್ಬಿಡ್ತಾರೆ. ಸೃಷ್ಟ್ವೈವ ರಾಕ್ಷಸ ಶರೀರಂ ಗುರು ಪ್ರಭೀತಾ ಜ್ಞಾತ್ವೈವ ಹೇತುಭಿರಥ ಕ್ರಮಶೋ ಮೃತಂಚ ವಿಪ್ರಸ್ಯ ತಸ್ಯ ವಚನಾತ್ ಅಪಿ ಭೀಮಸೇನ ಭಗ್ನಂ ನಿಶಮ್ಯ ಪರಮಂ ತುಸುಷುಶ್ಚ ತಸ್ಮೈ. ಆಮೇಲೆ ಇವೆಲ್ಲ ಆಮೇಲೆ ಸತ್ಯದ ಗೊತ್ತಾಯ್ತು. ಇವ್ರು ಹಾಗೆಲ್ಲ ಸಾಯೋನಲ್ಲ ಅಂತ ಗೊತ್ತವ್ರಿಗೆ. ಯಾರು ಕೊಂದ್ರು ಹಾಗಿದ್ರೆ ಅಂತ ಪ್ರಶ್ನೆ. ಯಾರು ಕೊಂದ್ರು? 2 ಹೋಳು ಬಾಗಲು ಎಲ್ಲ ಕ್ಲಿಯರ್ ಆಗಿ ಗೊತ್ತಾಯ್ತು. 2 ಬಾಡಿ ತೆಗೆದ್ರೆ 2 ಹೋಳು ಬಿತ್ತು. ಈ ರೀತಿ ಕೊಲ್ಲೋದು ಯಾರಿಗೆ ಸಾಧ್ಯ? ಅವ್ರು ಕೊಲ್ಲೋದೇ ಅಸಾಧ್ಯ. ಈ ರೀತಿ ಯಾರು ಕೊಲ್ಲ ಸಾಧ್ಯ ಎಲ್ಲ. ನಿನ್ನೆ ಯಾರು ತೆಗೆದ್ರು, ಫೈಲ್ ಎಲ್ಲ ತೆಗೆದ್ರು. ಹಿಂದಿನ ದಿವಸ ಯಾರ ಮನೆ ನೋಡಿಕಿದ್ರು, ಆ ಬ್ರಾಹ್ಮಣ ಹತ್ರ ಹೋದ್ರು. ಏನಾಯ್ತು ಹೇಳೋ ಅಂದ್ರು, ಎಲ್ಲ ಹೇಳಿಬಿಟ್ಟ. ಖುಷಿಯಿಂದನೇ ಹೇಳಿದ, ಮುಚ್ಚಿಡೋ ವಿಷಯನಾಗಿರಲಿಲ್ಲ. ತಕ್ಷಣ ಅವ್ರಿಗೆ ಭಾರಿ ಖುಷಿಯಾಗಿ ಹೋಯ್ತು. ಪರಮಂ ತುಸುಷುಶ್ಚ ತಸ್ಮೈ ವಿಪ್ರಸ್ಯ ತಸ್ಯ ವಚನಾತ್. ಆ ಬ್ರಾಹ್ಮಣನ ಹತ್ರ ಹೋಗಿ ಅವನ ಮಾತು ಕೇಳಿಕೊಂಡು ಭೀಮಸೇನ ಭಗ್ನಂ ನಿಶಮ್ಯ. ಓ, ಭೀಮಸೇನಿಂದ ಅವನು ಸತ್ತ ಅಂತ ಗೊತ್ತಾಗಿಬಿಟ್ಟು, ಅವ್ರು ಭೀಮಸೇನ ಅಂತ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ನಿರ್ಣಯ ಆಚಾರ ಹೇಳ್ತಿದ್ದಾರೆ. ಅಲ್ಲಿಂದ ಅವ್ರಿಗೆ ಯಾರೋ ಭಾರಿ ದೊಡ್ಡ ವ್ಯಕ್ತಿ ಕೊಂದು ಮುಂದಾಕ್ಬಿಟ್ಟು ಅಂತ ತಿಳ್ಕೊಂಡ್ರು ಅಷ್ಟೇ. ಅವ್ರು ಗುಟ್ಟು ಬಿಟ್ಕೊಟ್ಟಿಲ್ಲ. ಪರಮಂ ತುತುಷುಶ್ಚ ತಸ್ಮೈ, ಭಾರಿ ಸಂತೋಷಪಟ್ಟು. ಮತ್ತು ತಸ್ಮೈ ಕಂಟಿನ್ಯೂ ಮಾಡ್ತಾರೆ ಮುಂದಿನ ಶ್ಲೋಕದಲ್ಲಿ. ಅನ್ನಾತ್ಮಕಂ ಕರಮಮುಷ್ಯ ಚ ಸಂಪ್ರಚಕ್ರುಹು ಸೊಪ್ಪೇನಮಾಶು ನರಸಿಂಹ ವಪುರ್ಧರಸ್ಯ ಚಕ್ರೇ ಹರೇಸ್ತದನು ಸತ್ಯವತಿ ಸುತಸ್ಯ ವಿಷ್ಣೋರ್ಹಿ ವಾಕ್ ಪ್ರಮುದಿತಾಃ ಪ್ರಯಸ್ತತಶ್ಚ. ಅನ್ನಾತ್ಮಕಂ ಕರಂ ಅಮುಷ್ಯ ಚ ಸಂಪ್ರಚಕ್ರುಹು ಸಹ ಅಪಿ ಏನಂ ಆಶು ನರಸಿಂಹ ವಪುರ್ಧರಸ್ಯ ಚಕ್ರೇ ಹರೇಃ ತದನು ಸತ್ಯವತಿ ಸುತಸ್ಯ ವಿಷ್ಣೋರ್ಹಿ ವಾಕ್ ಪ್ರಮುದಿತಾಃ ಪ್ರಯಸ್ತತಶ್ಚ. ಅನ್ನಾತ್ಮಕಂ ಕರಮಮುಷ್ಯ ಚ ಸಂಪ್ರಚಕ್ರುಹು. ದೊಡ್ಡ ಒಂದು ಅನ್ನದ ಯಜ್ಞ ಮಾಡಿ, ಅನ್ನ ಯಜ್ಞ ದೊಡ್ಡ ರಾಶಿ. ಯಾಕೆ ಹಾಗೆ ಮಾಡಿದ್ರು? ಅಷ್ಟೇ ಅಯೋಗ್ಯ ಪಾಪಿಗೆ ಅನ್ನ ಕೊಟ್ಟು 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 ಪಾಪ ಕಟ್ಕೊಂಡಿದ್ವಿ. ಈಗ ಅಷ್ಟದ ಈತ ತಿಂದಿದ್ದಾನೆ ಅಂದಮೇಲೆ ಈತರಿಗೆ ಅರ್ಪಣೆ ಮಾಡ್ಬಿಡು.
ವಂಡಿಯನ್ನು ಉಂಡಿತು ಕೂಸಿದೆಯಲ್ಲ, ಈತಕ್ಕೆ ಕೊಟ್ರೆ ಎಲ್ಲ ಶಾಂತಿ ಆಗುತ್ತೆ ಅಂತ ಹೇಳಿ ಅನ್ನಾತ್ಮಕಂ ಕರಂ. ಕರಂ ಅಂದ್ರೆ ಏನು? ಟ್ಯಾಕ್ಸ್. ದೊಡ್ಡ ಟ್ಯಾಕ್ಸ್ ಕೊಟ್ಟು ಭೀಮಸೇನೆ ಟ್ಯಾಕ್ಸ್ ಕೊಟ್ಬಿಟ್ಟು ಸಂಪ್ರಚಕ್ರು ಸಂ ವಿಷ್ಣು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದ್ರು ಅಂತ ಅರ್ಥ. ಆಗ ಏನಾಯ್ತು, ಸೋಪಿ ಏನಂ ಆಶು ನರಸಿಂಹ ವಪುರ್ಧರಸ್ಯ. ತಕ್ಷಣ ಭೀಮಸೇನ ಒಪ್ಸಿದಾರಲ್ಲ, ಅವ್ರು ಏನ್ ಮಾಡಿದ್ರು, ನರಸಿಂಹ ವಪುರ್ಧರಸ್ಯ ಕೃಷ್ಣಾರ್ಪಣ ಅಂತ ಒಪ್ಸಿದ್ರು. ಪಾಂತೋಸ್ಮ ಅಂತ ದೇವರಿಗೆ ಅರ್ಪಿಸ್ಬಿಟ್ರು. ಅದು ಗೊತ್ತಾಯ್ತಾ? ಅದಕ್ಕೆ ವಾಯುದೇವ್ರ ಕೈಲಿ ಯಾತಕ್ಕೆ ಕೊಡಬೇಕು ಅಂದ್ರೆ ತಕ್ಷಣ ಏನ್ ಮಾಡ್ತಾರ ಅವರು, ಅದೇ ಆ ಬ್ರಾಹ್ಮಣ ಯಾವಾಗ ಒಪ್ಪಿಸ್ತೆ ಆ ತಕ್ಷಣ ನೈವೇದ್ಯ ಮಾಡಿದ್ರು. ಅದು ಇನ್ನೊಬ್ರು ತಿನ್ಬಾರ್ದು ಅಂತ ನಾವು ತಿಂದ್ರು ಅಷ್ಟೇ. ಅರ್ಥ ಆಯ್ತು? ಇನ್ನೊಬ್ರು ಇಲ್ಲ ಅಲ್ಲಿ ಅಯೋಗ್ಯರಿಗೆ ಕೊಡಬಾರ್ದು. ಇದು ಪ್ರಿನ್ಸಿಪಲ್. ಅದು ಯಾರ ಕೈಲಿ ಕೊಟ್ಟರು ಗ್ಯಾರಂಟಿ ಮುಟ್ಟ. ಉಂಡಿಗೆ ಹಾಕ್ಲಿಕ್ಕೆ ಕೊಟ್ಟರೆ ಜೇಬಿಗೆ ಹಾಕೊಂಡ್ಬಿಡ್ತಾರೆ ಕೆಲವರು. ಉಂಡಿಗೆ ಹಾಕಿದ್ರೆ ಹೇಳಿ ಯಾರಿಗೆ ವೆರಿಫೈ ನಾನ್ ವೆರಿಫೈಬಲ್. ಅದಕ್ಕೆ ಯಾರಿಗೆ ಕೊಟ್ಟರೆ ಗ್ಯಾರಂಟಿ ಹಾಕ್ತಾರೋ ಅವ್ರಿಗೆ ಕೊಡ್ತಾರೆ. ಗೊತ್ತಾನೆ? ಅದು ನಮಗೆ ಅನಿವಾರ್ಯ ಆದಾಗ ನಂಬ್ತಾರೆ ಯಾರನ್ನ ನಾವು. ಬಟ್ ಇವರ ಹತ್ರ ಮೋಸ ಆಗೋ ಚಾನ್ಸಸ್ಸೇ ಇಲ್ಲ. ಅದಕ್ಕೆ ನಾವು ಎಂಥಲ್ಲೂ ಯಾವುದೋ ಕಾರಣಕ್ಕೆ ಮೋಸ ಆಗ್ಬೋದು. ಅವ್ನು ಮೋಸ ಮಾಡೋ ಉದ್ದೇಶ ಇಲ್ಲ. ಅವನಿಗೆ ಯಾರೋ ಮೋಸ ಮಾಡಿ ಕಿತ್ಕೊಂಡು ಹೋಗ್ಬಿಟ್ಟು ಹೋಗ್ಬೇಕಾದ್ರೆ. ಆದರೆ ವಾಯುದೇವರು ಎಂಥವ್ರು ಕೊಡ್ತಾರೆ. ಅವರಿಂದ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ. ಮತ್ತೆ ಇವತ್ತು ಹುಂಡಿ ಹಾಕ್ಲಕ್ಕೆ ಯಾರೋ ಬಂದ ಕತ್ಕೊಂಡು ಹೊಟ್ಟೋಗ್ಬಿಟ್ಟ, ಇವ್ನು ಇರ್ಲಕ್ಕೆ ಬರಲಿಲ್ಲ, ಏನು ಮಾಡ್ಬೇಕು? ಮಿಸ್ ಆಯ್ತು. ಹಾಗಾಗೋದಿಲ್ಲ. ಅದು ವಿಶೇಷ ವೈಭವ. ಎರಡು ಸಾಮರ್ಥ್ಯ ಅವರಿಗಿದೆ. ಕೊಡೋ ಸಾಮರ್ಥ್ಯ ಇದೆ, ಇನ್ನೊಬ್ರು ಕಿತ್ಕೊಳ್ಳಕ್ಕೆ ಬಂದ್ರೆ ಅವರು ಒದ್ದೋಡ್ಸೋ ಸಾಮರ್ಥ್ಯ ಇದೆ. ಆಕಣಾಶ್ವ ಸಮಾದ್ದರಿಂದ ನರಸಿಂಹ ವಪುರ್ಧರಸ್ಯ ಚಕ್ರೇ ಹರೇಸ್ತದನು ಸತ್ಯವತಿ ಸುತಸ್ಯ. ಯಾತಕ್ಕೆ? ವಿಘ್ನ ಪರಿಹಾರ ಆಯ್ತು ಅವರಿಗೆ. ವಿಘ್ನ ಪರಿಹಾರಕ್ಕೆ ಯಾರನ್ನು ಸ್ತೋತ್ರ ಮಾಡಬೇಕು? ನರಸಿಂಹದೇವರನ್ನು. ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಅದಕ್ಕೆ ಸ್ಮರಣೆ ಮಾಡಿಬಿಟ್ಟು ಅರ್ಪಣೆ ಮಾಡಿ ಚಕ್ರೇ ಹರೇಸ್ತದನು ಸತ್ಯವತಿ ಸುತಸ್ಯ ವಿಷ್ಣೋರ್ಹಿ ಸ ವಾಕ್ಪ್ರತಿಜಿತಾ ಪ್ರಯುಸ್ತತಶ್ಚ. ಚಕ್ರೇ ಹರೇಹಿ ನರಹರಿಯ ರೂಪದ ಶ್ರೀಹರಿಗೆ ಸಮರ್ಪಣೆ ಮಾಡಿ ಸತ್ಯವತಿ. ಅಷ್ಟೊತ್ತಿ ವೇದವ್ಯಾಸರು ಬಂದು ಯಾವ ಟೈಮಿ ಬೇಕು ಬರೋದು. ಮಹಾಭಾರತ ದೊಡ್ಡ ಒಗಟದು ಒಂದು. ತಕ್ಷಣ ಬರೋದು, ತಕ್ಷಣ ದೃಶ್ಯ ಆಗಿಬಿಡೋದು ಅಷ್ಟೇ. ಯಾವುದರಿಂದ ದೇವ್ರ ಜನರಿಗೆ ಗೊತ್ತಿತ್ತ, ಆದ್ದರಿಂದ ಇದು ಮಾಡ್ತಾ ಇತ್ತು. ಯಾರು ಕಷ್ಟ ಋಷಿ ಮಾಡೋ ಕೆಲಸಗಳೆಲ್ಲ ಅವೆಲ್ಲ ಕೂಡ ಆ ರೀತಿ ಬರಲಿಕ್ಕೂ ಸಾಧ್ಯ ಇಲ್ಲ, ಮತ್ತೊಂದು ಅದ್ಭುತ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಹಾಗೆ ಬರ್ತಾ ಇತ್ತು. ಉತ್ಪತ್ತಿ ಪೂರ್ವಕ ಕಥಾ ಅಷ್ಟೊತ್ತು ವೇದವ್ಯಾಸರು ಬಂದು ವಿಷಯ ತಿಳಿಸಿದ್ರು. ಅವ್ರ ಮಾತು ಕೇಳ್ಕೊಂಡು ಅಲ್ಲಿಂದ ಹೊರಟು ಬಿಟ್ರು. ಪ್ರೇಯು ಸತ್ಯವತಿ ಸುತಸ್ಯ ವಿಷ್ಣೋರ್ಹಿ ಸ್ವಾಕ್ ಪ್ರಮುದಿತಾ ಪ್ರೇಯು ತತಶ್ಚ. ವಿಷ್ಣುವಿನ ಮಾತಿನ ನುದಿತಾ, ನುದು ಪ್ರೇರಣೆ, ಪ್ರೇರಿತರಾಗಿ ಅವರೆಲ್ಲ ಅಲ್ಲಿಂದ ಹೊರಟು ಏಕಚಕ್ರಾನಗರದಿಂದ ಮುಂದೆ ಹೊರಟರು. ಉತ್ಪತ್ತಿ ಪೂರ್ವಕ ಕಥಾಂ ನೃಪದಾತ್ಮಜಾಯಾ ವ್ಯಾಸೋಹ್ಯನುಚ್ಯ ಜಗತಾಂ ಗುರುರೀಶ್ವರಶ್ಚ ಯಾತೇತ್ಯವೋಚ ತಥಾಪ್ಯಪರೇ ದ್ವಿಜಾಗ್ರ್ಯಾಃ ತಾನ್ ಬ್ರಾಹ್ಮಣ ಇತಿ ಭುಜಿರ್ಭವಿತೇತಿ ಚೋಚುಃ. ಉತ್ಪತ್ತಿ ಪೂರ್ವಕ ಕಥಾಂ ವೇದವ್ಯಾಸರು ಏನು ಹೇಳಿದರು ಅಂದರೆ ಅದು ಹೇಳಿದ್ದಾರೆ. ಉತ್ಪತ್ತಿ ಪೂರ್ವಕ ಕಥಾಂ ದ್ರುಪದಾತ್ಮಜಾಯಾಃ ವ್ಯಾಸಃ ಹಿ ಅನುಚ್ಯ ಜಗತಾಂ ಗುರುಃ ಈಶ್ವರಶ್ಚ ಯಾತ ಇತಿ ಅಚೋದಯತ್ ಅಥ ಅಪರೇ ದ್ವಿಜಾಗ್ರ್ಯಾಃ ತಾನ್ ಬ್ರಾಹ್ಮಣಾಃ ಇತಿ ಭುಜಿಃ ಭವಿತಾ ಇತಿ ಚ ಊಚುಃ. ಒಂದು ದ್ರೌಪದಿ ಅವತಾರ ಮಾಡಿದ ವಿಷಯ ಹೇಳಿ, ದ್ರೌಪದಿ ಸ್ವಯಂವರ ಎಲ್ಲ ಕಡೆ ಅನೌನ್ಸ್ ಆಗಿದೆ. ದ್ರೌಪದಿ ಅವತಾರ ಮಾಡಿರೋದು ಹೀಗೆ, ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿ. ಅರ್ಥ ಏನದಕ್ಕೆ? ನಿಮಗೆ ಆಗೋದು ಅಂತ ಅರ್ಥ. ಯಾರೋ ಹೇಳಿದ್ರು, ಕಂಪ್ನಿ ಪ್ರೊಪರ್ಟರ್ ಬರ್ತಾನೆ, ಒಂದು ವೇಕೆನ್ಸಿ ಇದೆ ಅಪ್ಲೈ ಮಾಡೋದು ಏನರ್ಥ? ನಿನಗೆ ಕೊಡ್ತೀನಿ ಅಂತ ಅರ್ಥ. ಅವನೇ ಹೇಳಿದರೆ ಮಾತೇ ಇಲ್ಲ. ಯಾರೋ ಹೇಳೋದು ಕಾಂಪಿಟೆಂಟ್ ಅಥಾರಿಟಿ, ವೇದವ್ಯಾಸರೇ ಎಲ್ಲ ಹೇಳೋದು. ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಜಗತಾಂ ಯಾರವರು? ಜಗತಾಂ ಗುರುಹು. ಅವ್ರ ಮಾತನ್ನು ಯಾತಕ್ಕೆ ಕೇಳಬೇಕು? ಜಗತಾಂ ಗುರುಹು ತಮೇವ ಶಾಸ್ತ್ರ ಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುವಂಜಸೈವ. ಅದಕ್ಕೆ ಜಗತಾಂ ಗುರುಹು ಈಶ್ವರಶ್ಚ. ವೇದವ್ಯಾಸರ ಪ್ರಸ್ತಾಪ ಬಂದಿದ್ದಕ್ಕೆ ಹಿಂದೆ ವಿಷ್ಣು ಅಂತ ಹೇಳಿದರು, ಹಿಂದಿ ಶ್ಲೋಕದೊಳಗೆ ಜಗತಾಂ ಗುರುಹು ಈಶ್ವರಶ್ಚ. ಆ ರೀತಿ ಹೇಳಿ ವೇದವ್ಯಾಸರು ಕಶ್ಚದ ಋಷಿ ಅಲ್ಲ ಅಂತ ಹೇಳೋದಕ್ಕೆ ಕಾರಣ ಕೊಟ್ಟು ಯಾತ ಅಲ್ಲಿ ಹೋಗಿ ಅಂತ ಹೇಳಿ ಅವೋಚತ್. ತಕ್ಷಣ ಇವರು ಹೊರಟಲ್ಲಿಂದ. ಅಥಾಪಿ ಅಪರೇ ದ್ವಿಜಾಗ್ರ್ಯಾಃ ತಾನ್ ಬ್ರಾಹ್ಮಣಾಃ ಇತಿ ಭುಜಿಃ ಭವಿತಾ ಇತಿ ಚೋಚುಃ. ಬ್ರಾಹ್ಮಣರ ಗುಂಪೆಲ್ಲ ಹೊರಟಿತ್ತಲ್ಲಿಗೆ ಸಾಲು. ಇವರು ಹೊರಟು ಬ್ರಾಹ್ಮಣ ವೇಷದಲ್ಲಿ ಇದ್ದಾರಲ್ಲ, ಅವ್ರು ನೋಡಿ, ಓ ನೀವು ಅಲ್ಲಿಗೇನ ಬನ್ನಿ, ಫಸ್ಟ್ ಕ್ಲಾಸ್ ಊಟ ಆಗುತ್ತೆ, ಭುಜಿ ಬೋಯಿತು, ಫಸ್ಟ್ ಕ್ಲಾಸ್ ಊಟದ ವ್ಯವಸ್ಥೆ ಇರುತ್ತೆ, ಬನ್ನಿ ಹೋಗೋಣ ಅಂತ ಕರೆದು. ಇಲ್ಲಿ ಬ್ರಾಹ್ಮಣರಿಗೆ ಏನು ಬೇಕಾಗಿತ್ತು? ಭೋಜನ. ಜನ ಅಪಾರ್ಥ ಮಾಡ್ಕೊಂಡು ಬ್ರಾಹ್ಮಣ ಭೋಜನ ಪ್ರಿಯ ಅಂದರೆ ಸಿಕ್ಕಾಬಟ್ಟಿ ಅರ್ಥ ಸೇರಿಸ್ಬಿಟ್ಟು ಅಲ್ಲ. ಬ್ರಾಹ್ಮಣರಿಗೆ ಭೋಜನ ಒಂದು ಏನು ಹೆಚ್ಚು ಬೇಕಿಲ್ಲ, ಅವ್ರಿಗೆ ಏನಾದರೂ ಸಾಕು. ಊಟ ಹಾಕಿ ಹೊಡ್ರಿ ಏನು ಬೇಕು, ಒಳ್ಳೆ ಊಟ ಸಾಕಷ್ಟು, ಬೇರೆ ಸ್ಪೆಷಲ್ ಇಷ್ಟಪಡೋದಿಲ್ಲ. ಯಾಕೆ? ಅದು ನೆಸಿಟಿ.
ಊಟ ಯಾಕೆ ಇಷ್ಟಪಡ್ತಾರೆ ಬ್ರಾಹ್ಮಣರು ಅಂದರೆ ಬೇರೆ ಜ್ಞಾನ ಕಾರ್ಯ ಮಾಡೋಕ್ಕಾರೆ ಏನು ಬೇಕು ಅವರಿಗೆ? ಇದು ಬೇಕು. ಬೇರೆ ಕಡೆ ಬೇರೆ ಆಸೆ ಇಲ್ಲ ಅಂತ. ಅನ್ನ ಒಂದು ಇವ್ರಿಗೆ ಆಗಲ್ಲ, ಅನ್ನ ಬಿಟ್ಟು ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು 108 ಬೇಕು. ಬ್ರಾಹ್ಮಣ ಊಟ ಒಂದೇ ಸಾಕು. ಅಂದರೆ ಮಿನಿಮಮ್ ಬೇಕು ಅವ್ರಿಗೆ, ಹೆಚ್ಚು ಬೇಡ ಅಂತ. ಅದು ಆ್ಯಕ್ಚುಲಿ ಪ್ರಶಂಸೆ, ಅದು ತಮಾಷೆ ಮತ್ತು ಮದ ಮಾಡ್ಕೊಂಡ್ರು. ಬ್ರಾಹ್ಮಣರೆಲ್ಲ ಹೊಟ್ಟೆ ವಾಕರು ತಿಂತಾ ಇರ್ತಾರೆ ಅಂತ. ಹಾಗೆ ಮಾಡಬಾರ್ದು. ಅದಕ್ಕಾಗಿ ಭುಜಿ ಭವಿತಾ ಅತ್ರ ಇತಿ ಚೋಚುಹು, ಅದು ಇನ್ನೊಂದು ಅರ್ಥ ಇದೆ. ಭುಜಿ ಅಂದ್ರೆ ಏನು? 2 ಭುಜಿ. ಒಂದು ಭೋಜನ, ಇದು ಇನ್ನೊಂದು ಜ್ಞಾನ ಭೋಜನ ಆಗತ್ತೆ. ಅಲ್ಲಿ ಹೋದರೆ ಜ್ಞಾನ ಕಾರ್ಯ ಆಗುತ್ತೆ. ಯಾಕೆ? ಪ್ರತಿಯೊಂದು ಕಾರ್ಯಕ್ಕೂ ಮೊದಲು ಏನಾಗಬೇಕು? ಆಗಿನ ಕಾಲಕ್ಕೆ ಪದ್ಧತಿ ಅದು, ಪಾಠ ಆಗಲೇಬೇಕು. ಹಾಗೇ ಆಗತ್ತೆ, ಒಳ್ಳೆ ಜ್ಞಾನ ಬರುತ್ತೆ ಅಂತ ಇನ್ನೊಂದು ಅರ್ಥ ಒಳಗೆ. ಮತ್ತೆ ಭೋಜನ ಶಬ್ದಕ್ಕೆ ಏನಂತ ಅರ್ಥ? ಭೋಜನಂ ಭೋಕ್ತ ವಿಷ್ಣು ಸಹ. ಭೋಜನ ಅಂದ್ರೆ ವಿಷ್ಣು ಅಂತ ಅರ್ಥ. ಭೋಜನ ಪ್ರಿಯರು ಅಂದ್ರೆ ಏನು? ಬ್ರಹ್ಮ ಜಿಜ್ಞಾಸ ಪ್ರಿಯರು ಅಂತ ಅರ್ಥ. ಶಾಸ್ತ್ರ ಚಿಂತನೆ ಮಾಡ್ತಾರೆ ಅಂತ ಅರ್ಥ. ಅದೆಲ್ಲ ಬಿಟ್ಟು ಅಪಹಾಸ್ಯಕ್ಕೆ ಗುರಿ ಮಾಡಿದ್ರೆ ತಪ್ಪದು. ಏನ ಅಲ್ಲ, ತಪ್ಪದು. ಭೋಜನ ಶ್ಲೋಕ ತಪ್ಪೇ ಆಗಿಬಿಡುತ್ತೆ. ಶ್ಲೋಕನೇ ತಪ್ಪಾಗ್ಬಿಡುತ್ತೆ. ಇವರು ಅರ್ಥ ಏನೋ ಅರ್ಥ ಹೇಳೋಕೆ ಯಾರೋ ಸೃಷ್ಟಿ ಮಾಡಿದ್ದಷ್ಟೇ. ಇರೋದು ಭೋಜನ ಪ್ರಿಯ ಅಂತಾನೆ ಸರಿಯಾಗಿರೋದು. ಇಲ್ಲಿದೆ ಸರ್ವವನ್ನು ತಿನ್ನೋ ನಾವು, ಅದಕ್ಕೆ ಭೋಜನ. ಅತ್ತ ಚರಾಚರ ಗ್ರಹಣ ಎಲ್ಲ ತಿಂತಾನಲ್ಲ. ನಮ್ಮ ಊಟ ಹೆಸರಿಗೆ ಊಟ ಅಷ್ಟೇ. ಚಿಕ್ಕ ಮಗು ಊಟ ಅಂದ್ರೆ ಎಷ್ಟಿರುತ್ತೆ? ಇಷ್ಟು ಕೊಡಿ ಸಾಕು ಅಂತೇಳಿ. ಭೂರಿ ಭೋಜನ ಅಂತ ಕರೆಯೋದಿಲ್ಲ ಅದಕ್ಕೆಲ್ಲ. ಆ ಥರ ಭೋಜನ ಸರ್ವ ಜಗತ್ತನ್ನೇ ತಿಂದು ಹಾಕ್ತಾನೆ. ಆದ್ದರಿಂದ ಬಂದ ದಾಸೋತರ ವಿಧಾಯಾಧಾಯ ಭುಂಜತೆ ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯ ಭುಂಜತೆ, ಎಲ್ಲ ತಿನ್ನೋನು ಪರಮಾತ್ಮ. ಅದಕ್ಕೆ ಭೋಜನ. ಭಾಷೆಯಲ್ಲಿ ಆಚಾರ್ಯರು ಭೋಜನದ ಬಗ್ಗೆ ವಿಶೇಷವಾಗಿ ಪರಮಾತ್ಮ ವಿವರಣೆ ಕೊಡ್ತಾರೆ. ಹೌದು, ಅದು ಏನೇನಿದೆ ಎಲ್ಲ ಹೇಳ್ತಾ. ಅದೇ ನೈವೇದ್ಯಕ್ಕೆ ಚಿಂತನೆ ಮಾಡಬೇಕು. ಪೂರ್ವಂ ಹಿ ಪಾರ್ಶ್ವತ ಇಮಾನ್. ಇದೆ ಈಗ ಸ್ವಯಂವರ ಅಂತ ಹೇಳಿದ್ರಲ್ಲ, ಯಾತಕ್ಕೆ ಹಿನ್ನೆಲೆ ಎಲ್ಲ ಹೇಳ್ತಾರೆ. ಸ್ವಯಂವರ ಯಾತಕ್ಕೆ ಏರ್ಪಾಟ್ ಮಾಡಿದ ತ್ರಿಪದ ರಾಜ ಅಂತ ಕೇಳಿದರೆ ಹಿಂದಿನ ಕಥೆಯೆಲ್ಲ ಈಗ ಫ್ಲಾಶ್ ಬ್ಯಾಕ್ ಕೊಡ್ತಾ. ಪೂರ್ವಂ ಹಿ ಪಾರ್ಶ್ವತ ಇಮಾನ್ ಜದುಗೇಹ ದಗ್ಧಾನ್ ಶ್ರುತ್ವಾ ಅತಿ ದುಃಖಿತ ಮನಾಃ ಪುನರೇವ ಮಂತ್ರಃ ಯಾಜೋಪಯಾಜ ಸುಖ ಮುಖ ನಿಸೃತಃ ಏವಮೇಷಃ ನಾಸತ್ಯತಾರ್ಹ ಇತಿ ಜೀವನಮೇಷು ಮೇನೇ. ಪೂರ್ವಂ ಹಿ ಪಾರ್ಶ್ವತಃ ಇಮಾನ್ ಜತುಗೇಹ ದಗ್ಧಾನ್ ಶ್ರುತ್ವಾ ಅತಿ ದುಃಖಿತ ಮನಾಃ ಪುನಃ ಏವ ಮಂತ್ರಃ ಯಾಜೋಪಯಾಜ ಮುಖ ನಿಸೃತಃ ಏವಂ ಏಷಃ ನಾ ಅಸತ್ಯತಾರ್ಹಃ ಇತಿ ಜೀವನಂ ಏಷು ಮೇನೆ. ಎಷ್ಟು ವಿಷಯ ಸೇರಿಸಿದ್ದಾರೆ ಅದರಲ್ಲಿ. ಪೂರ್ವಂ ಹಿಂದೆ. ಇದ್ರ ಮನಸ್ಸಲ್ಲಿ ಏನಿತ್ತು? ದ್ರುಪದ ರಾಜನಿಗೆ ದ್ರೌಪದಿಯನ್ನು ಪಡಿಬೇಕಾದ್ರೆ ಏನಂತಿತ್ತು? ಅರ್ಜುನಿಗೆ ಕೊಡಬೇಕು ಅಂತಿತ್ತು. ಗೊತ್ತಾಯ್ತಾ? ಆಮೇಲೆ ನೋಡ್ದ ನಡೆದಿದ್ದೇನು? ಪಾಂಡವರು ಸುಟ್ಟು ಹೋಗ್ಬಿಟ್ರು. ಜತು ಅಂದ್ರೆ ಒಂದೇ, ಇದು ಅಂದ್ರೆ ಒಂದೇ. ಲಾಕ್ಷ ಅಂದ್ರು ಒಂದೇ. ಲಾಕ್ಷ ಅಂದ್ರು ಆರ್ಗು, ಜತು ಅಂದ್ರು ಆಗೋದು. ಅದಕ್ಕೆ ಜತುಗೇಹ ದಗ್ಧಾನ್. ಅರಗಿನ ಮನೆಯಲ್ಲಿ ಪಾಂಡವರು ಸುತ್ತಿ ಎಲ್ಲದಕ್ಕೂ ಅನೌನ್ಸ್ ಆಗೋಗ್ಬಿಟ್ಟು ಸುದ್ದಿ. ಅದು ದೊಡ್ಡ ನ್ಯೂಸ್ ಆಗಿತ್ತು. ಸುಟ್ಟು ಹೋಗ್ಬಿಟ್ರು. ಇನ್ನೇನು ಅನ್ಕೊಂಡ ಉದ್ದೇಶನೇ ಹೋಯ್ತಲ್ಲ, ಯಾರಿಗೆ ಕೊಡ್ಬೇಕು ಅಂತ ಯೋಚನೆ ಮಾಡ್ದ. ಶುತ್ವ ಅತಿ ದುಃಖಿತ ಮನಾಹ, ತುಂಬ ದುಃಖ ಆಗೋಯ್ತು. ದುಃಖಿತ ಮನಾಹ ಅತಿ ದುಃಖಿತ ಮನಾಹ, ತುಂಬ ದುಃಖಪಟ್ಟ ಮನಸ್ಸಿನವನಾಗಿ ಸ್ವಲ್ಪ ಆಮೇಲೆ ಯೋಚನೆ ಮಾಡ್ದ. ತ್ರಿಪದರಾಜ ನೋಡ್ಬೇಕು ಎಷ್ಟು ಗಟ್ಟಿ ಮನಸ್ಸಾತಂದ್ರೆ, ಇಲ್ಲ ಅದು ಸುಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಕೊಂಡ. ಯಾಕೆ? ಪುನರೇವ ಮಂತ್ರ ವ್ಯಾಜೋಪಯಾಜ ಮುಖ ನಿಸೃತ ಏವಮೇಷಃ ನಾಸತ್ಯತಾರ್ಹ. ಆ ಮಂತ್ರ ಹೇಳಿ ಯಜ್ಞ ಮಾಡಿಸಿದ್ಯಾರು? ಯಾಜೋಪಯಾಜ. ಅವ್ರು ಎಂಥ ಪುರೋಹಿತರವರು? ಸಾಧ್ಯ, ಒಳ್ಳೆ ಎಕ್ಸ್ಪರ್ಟ್ಗಳು. ಅದರಿಂದ ಏನಾಗಿದೆ? ಅವ್ರು ಸುತ್ತಿರೋ ಸಾಧ್ಯತೆಯೇ ಇಲ್ಲ. ದ್ರುಪದರಾಜನ ಕಲಿಬೇಕಿದ್ರ. ಜಗತ್ತೇ ನಂಬಿದೆ, ಆದರೂ ಕೂಡ ಅದು ನಂಬ್ತಾ ಇಲ್ಲ. ಯಾಕೆ? ಅಂಥವ್ರ ಬಾಯಲ್ಲಿ ಮಂತ್ರ ಸುಳ್ಳಾಗೋದಿಲ್ಲ. ಇದು ವಿಶ್ವಾಸ ಬರಬೇಕು. ಇದಕ್ಕೇನಂತಾರೆ? ಅನನ್ಯಾಶ್ಚಿಂತೆಯಂತೋ ಮಾವು. ಈ ರೀತಿ ವಿಶ್ವಾಸ ಇದ್ರೆ ಭಕ್ತಿ. ಎಲ್ಲೋ ನೋಡ್ದ ಆಗ್ಲಿ ದೇವ್ರ ಕೈ ಕೊಟ್ಟ ಅದು ಬೇರೆ ಕಡೆ ಹೋಗ್ಬಿಟ್ರೆ ತಪ್ಪಾಗತ್ತೆ. ವಿಶ್ವಾಸ ಇರಬೇಕು. ನಂಬಿ ಕೆಟ್ಟವರಿಲ್ಲವೋ. ಇದನ್ನು ಮೊದಲು ಕೂಡ ಏನು ಮಾಡ್ದ ಆತ? ರುದ್ರದೇವರು ಹೇಳಿದ್ರು, ನಿನಗೆ ಗಂಡು ಬೇಕು ಅಂತ ಕೇಳಿದ್ದೆ, ಒಂದು ಹೆಣ್ಣು ಹುಟ್ಟುತ್ತೆ, ಅದೇ ಒಂದು ಗಂಡಾಗತ್ತೆ ಹೋಗು ಅಂತ ಹೇಳ್ಬಿಟ್ಟಿದ್ದೆ. ಗೊತ್ತಾಯ್ತಾ? ನಂಬ್ಕೊಂಡು ಏನು ಮಾಡಿದ್ದಾತ? ಕೂಸಿ ಹುಟ್ಟಿದಾಗ ಗಂಡಸರ್ತೆ ಬೆಳೆಸಿಬಿಟ್ಟ. ಯಾತಕ್ಕೆ? ವಿಶ್ವಸ್ಯ ವಾಕ್ಯಂ ರುದ್ರಸ್ಯ ಪುಮಾನೇವೇತಿ ಪಾರ್ಶ್ವತಃ. ನಂಬ್ಕೊಂಡು ಹಾಗೆ ಬೆಳೆಸ್ದ. ಎಲ್ಲ ಮಾಡಿದ. ಮದುವೆ ಆಗ ಸ್ವಲ್ಪ ಎಡವಟ್ಟಾಯ್ತು, ಮತ್ತೆ ಸರಿ ಹೋಗ್ಬಿಡ್ತು ಕಡೆಗೆ ಅದು. ಯಾಕೆ? ರುದ್ರದೇವರ ಮಾತು ನಂಬಿದ್ದು ಸರಿ ಹೋಯ್ತು ಅನ್ಕೊಂಡು. ರುದ್ರದೇವರ ಮಾತೇ ಸತ್ಯ ಆಗಬೇಕಾದ್ರೆ ಇನ್ನ ರುದ್ರೋ ಬಹುಶರಾ ಬೊಬ್ರು. ವಿಷ್ಣುನ ಮಾತು ಎಂದೂ ಸುಳ್ಳಾಗೋದಿಲ್ಲ. ವಿಷ್ಣುನ ಮಾತು ಯಾವ್ಯಾವ್ದು ಇವತ್ತು? ಬ್ರಹ್ಮಸೂತ್ರ, ಮಹಾಭಾರತ ನಾವೆಲ್ಲ ಅವ್ರು ಬರೆದಿದ್ದಾದ್ರಿಂದ ಏನಿಲ್ಲ ಅದರಲ್ಲಿ ಸುಳ್ಳಿರೋದೇ ಇಲ್ಲ. ಸರಿಯಾಗಿ ಒಂದಕ್ಕೊಂದು ಅಪ್ಲೈ ಮಾಡ್ತಾ ಹೋಗ್ಬೇಕಲ್ಲ.
ಸೊ ವೇದವ್ಯಾಸರ ವಾಕ್ಯ ಆದರೆ ಅದಕ್ಕೆ ಅವ್ರು ಏನು ಹೇಳಿದ್ರು ಹೇಳಬೇಕಾದ್ರೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ. ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡ್ರೆ ಈ ಮಾತು ವಿಪ್ರದಾನ ಕಲಿಬೇಕಾದ ಪಾಠ ಇದು. ಯಾವುದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನು ನಂಬಿದ ಆತ ಕರೆಕ್ಟ್ ಆಯ್ತು. ಬೇಸಿಸ್ ಏನು? ಮೊದಲು ವೇದಮಂತ್ರ ಏನಾಗೋದಿಲ್ಲ, ಸುಳ್ಳಾಗೋದಿಲ್ಲ. ಬ್ರಹ್ಮಸೂತ್ರ ಹೇಳಿದ್ದಾರೆ, ನವಲಕ್ಷಣತ್ವಾಧಿಕರಣ ಹೇಳ್ತಾರೆ, ನಾವಿಲಕ್ಷಣತ್ವಾದಸ್ಯ ತಥಾ ಹಿ ದರ್ಶಯತಿ ಓಂ. ಓಂ ದೃಶ್ಯತೆ ಇತ್ತು ಓಂ, 2 ಸೂತ್ರ ಇದೆ ಅದರೊಳಗೆ, ಗೊತ್ತಾಯ್ತಾ? ವೇದವಾಕ್ಯ ಎಂದೂ ಸುಳ್ಳಾಗೋದಿಲ್ಲ, ಅದು ಒಂದು ಕಾರಣ ಆಯ್ತು. ಮತ್ತೆ ಹೇಳಿದವರು ಅನಧಿಕಾರಿಗಳು ಹೇಳ್ತಾರೆ ಸುಳ್ಳಾಗಿರ್ತಾರೆ. ಇವ್ರು ಕಾಂಪಿಟೆಂಟ್, ಯಾಜೋಪ್ಯಾದ್ರು ಪ್ರಸಿದ್ಧ ವೇದಾಧಿಕಾರ ಇದ್ದವರು, ಅವ್ರು ಹೇಳಿದ್ದಾರೆ. ಅಂದರೆ ವಕ್ತೃದೋಷ ಇಲ್ಲ, ಕೃತಿ ದೋಷ ಇಲ್ಲ. ಆಮೇಲೆ ಹೋಮ ಆಗಿದೆ, ಗಂಗಾ ತೀರದಲ್ಲಿ ಕ್ಷೇತ್ರ ಶುದ್ಧಿ ಇದೆ. ಆದ್ದರಿಂದ ಏನಾಗಬೇಕದೀಗ ನಡೀಲೇಬೇಕು. ಈ ರೀತಿ ವಿಶ್ವಾಸ ಇಟ್ಬೇಡ. ನಾವು ಯೋಚನೆ ಯಾಕೆ ಮಾಡಲ್ಲ, ಎಲ್ಲ ತಪ್ಪಿರುತ್ತೆ, ಅದು ಯೋಚನೆ ಮಾಡೋದಿಲ್ಲ. ಯಾಕೆ ಯಾವುದೋ ಪುರೋಹಿತ, ಯಾವುದೋ ಇದು, ಅವ್ರಿಗೆ ಅರ್ಥನೂ ಗೊತ್ತಿಲ್ಲ, ಬಂಡು ಗೊತ್ತಿಲ್ಲ. ಪುರೋಹಿತರಿಗೆ ಅರ್ಥಜ್ಞಾನ ಸ್ಪಷ್ಟವಾಗಿರ್ಬೇಕು. ಅವ್ರಿಗೆ ಈ ಜ್ಞಾನನೇ ಸಾಮಾನ್ಯ ಇರೋದು ಕಡಿಮೆ, ಎಕ್ಸೆಪ್ಷನ್ಸ್ ಭಾಳ ಕಡಿಮೆ ಇರ್ತಾರೆ, ಇದ್ದಾರೆ ಭಾರಿ ಕಡಿಮೆ ಇರ್ತಾರೆ. ಅರ್ಥ ಏನು ಹೇಳ್ತೇವೆ, ಏನು ಮಾಡ್ತೇವೆ, ದೇವತೆ ಯಾರು, ಅದೆಲ್ಲ ನೋಡೋಷ್ಟು ಸಾಮರ್ಥ್ಯ ಇರಬೇಕು ಅವ್ರಿಗೆ. ಇಲ್ದರ ಪ್ರಯೋಜನ. ಡಾಕ್ಟ್ರ್ ಎಕ್ಸ್ರೇ ನೋಡ್ತಾರಲ್ಲ ಆ ಥರ ಕಣ್ಣಿಗೆ ಕಾಣಿಸ್ಬೇಕು ಅವ್ರಿಗೆ. ಅದಿರ್ಬೇಕು, ಎಲ್ಲರಲ್ಲೂ ಹಾಗೆ ಚೆನ್ನಾಗುತ್ತೆ, ಲಕ್ಷಣನೇ ಅದು. ಪೂರ್ವಮಿ ಪಾರ್ಶ್ವತ ಇಮಾನ್ ಜತುಗೇಹ ದಗ್ಧಾನ್ ಶ್ರುತ್ವಾತಿ ದುಃಖಿತ ಮನಾಹ ಪುನರೇವ ಮಂತ್ರ ಆಚಾರ್ಯರ ಮಾತು ಬಾಯಿಂದ ಬಂದಿದೆ. ಯಾಜೋಪ್ಯಾದ್ರ ಬಾಯಿಂದ ಬಂದಿದ್ದೇ ಸುಳ್ಳಾಗೋದಿಲ್ಲ. ಇನ್ನು ಆಚಾರ್ಯ ಬಾಯಿಂದ ಬಂದರೆ ಏನಿದೆ ಪದ? ಯಾಜೋಪಯಾಜ ಮುಖ ನಿಸೃತ ಪದ ನೋಡಿ ಸರಿಯಾಗಿ. ಯಾಜೋಪ್ಯಾದ್ರ ಮುಖ ನಿಸೃತ ಅಂದ್ರೆ ಏನು ಗೊತ್ತಾ? ಅಂದ್ರೆ ಅವ್ರು ಸೃಷ್ಟಿ ಮಾಡಿದ್ದಲ್ಲದು, ಅವ್ರ ಬಾಯಿಂದ ಬಂದಿದೆ ಅಷ್ಟೇ. ಬಾಯಿಂದ ಬಂದಿದೆ ಅಂದ್ರೆ ಏನರ್ಥ? ವಾಕ್ಯ ವೇದವಾಕ್ಯ ಅವ್ರ ಬಾಯಿಂದ ಬಂದಿದೆ, ವೇದಕ್ಕೆ ಬರೆದವರಲ್ಲ ಅವರು. ದ್ರಷ್ಟಾರ ಮುನಿಗಳೇ ಹೊರತು ಬೇರೆಯವರಲ್ಲ. ಇವರು ದ್ರಷ್ಟಾರರು ಅಲ್ಲ, ಸಿದ್ಧ ಪುರುಷರು ಅಷ್ಟೇ. ಅವ್ರ ಕೆಲಸ ಮಾಡಿ ಮುಖ ನಿಸೃತ ನೆನ್ಪಿಟ್ಟುಕೊಡಿ ಪದನ. ದ್ವಾದಶೋತ್ರ ಓದಿ. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಂ. ಆಚಾರ ಮುನಿ ಬಾಯಿಂದ ಬಂದಿದೆ ದ್ವಾದಶೋತ್ರ ಅಂತ ಹೇಳ್ತಾರೆ. ಸುಳ್ಳಾಗತ್ತಾ? ಅದಕ್ಕೆ ಜಯತೀರ್ಥರನ್ನ ಹಾಗೆ ತಕ್ಷಣ ಎದ್ದು ಕೂತರು. ಇದು ಅದು ಸಿದ್ಧಿ. ಅದು ಅರ್ಥ ಮಾಡ್ಕೊಂಡ್ರೆ ಮುಖ ನಿಸೃತ ಅನ್ನೋ ಪದ ಎಷ್ಟು ಸ್ವಾರಸ್ಯ ಇದೆ. ಆನಂದ ತೀರ್ಥ ಮುನಿ ಸನ್ಮುಖ ಪಂಕಜೋತ್ಥಮ್ ಅಂದ್ರು ಒಂದೇ, ಮುಖ ನಿಸೃತ. ಇವರಿಗೆ ಪಂಕಜ ಅನ್ಲಿಲ್ಲ ಆಚಾರ, ಮುಖ ಪಂಕಜ ಅಂತ ಕರೀತಾರೆ. ನಿಸೃತ ಬರೀ ಶ್ರುತ, ನಿಸೃತ ಪಂಕಜೋತ್ಥಮ್ ಆ ರೀತಿ ಬಂದಿದೆ. ಆ್ಯಕ್ಚುಲಿ ಕಾವ್ಯ ಹೇಳೋದು, ಶಾಸ್ತ್ರ ಹೇಳೋದು ಹಾಗೇನೆ, ಸ್ಪಾಂಟೇನಿಯಸ್ ಓವರ್ಫ್ಲೋ ಪವರ್ಫುಲ್ ಥಾಟ್ಸ್ ಅಂತ ಕರೀತಾರೆ. ಕಾವ್ಯ ಅಂದ್ರೆ ಏನು, ಪೊಯಿಟ್ರಿ ಅಂದ್ರೆ ಏನು? ಸ್ಪಾಂಟೇನಿಯಸ್ ಓವರ್ಫ್ಲೋ ಆಫ್ ಪವರ್ಫುಲ್ ಥಾಟ್ಸ್ ಅಂತ. ಸ್ಪಾಂಟೇನಿಯಸ್ ಅವರು ಬರೋದು. ಯಾರು ಅಯ್ಯೋ ಅಂತ ನ್ಯಾಚುರಲಿ ಅಂತ ಅಯ್ಯೋ ಅಂತ ಹೇಳಿ, ಅಯ್ಯೋ ಅಂತ ಯಾರು ಹೇಳಿ, ಅಯ್ಯೋ ಅಣ್ಣಯ್ಯ ಅಂತ ಯಾರು ಹೇಳೋದಿಲ್ಲ. ದುಃಖದ ಸಹಜವಾಗಿ ಮಾತಾಡ್ತಾರೆ, ಅದು ಸಹಜವಾಗಿ ಬಂದಿದ್ದು. ಆ ರೀತಿ ವೇದ ಮಂತ್ರ ಬರಬೇಕು. ಆ ರೀತಿ ಬಂದಿದ್ದರಿಂದ ಸುಳ್ಳಾಗೋದಿಲ್ಲ. ನಾ ಅಸತ್ಯತಾರ್ಹ, ಅಸತ್ಯಗೆ ಅರ್ಹ ಅಲ್ಲ ಇದು ಎಂದು ನಂಬಲೇಬೇಕು. ನಂಬ್ತೇನೆ ನಾನು ಅಂತ. ಹಾಗಿದ್ರೆ ಇಲ್ಲಲ್ಲ, ಏನ್ ಮಾಡ್ತೀಯ ಈಗ? ಜೀವನ ವೇಷು ಮೇನ್, ಎಲ್ಲೋ ಬದುಕಿದ್ದಾರೆ, ನನ್ಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲೋ ಬದುಕಿದ್ದಾರೆ, ನಮಗೆ ಗೊತ್ತಿಲ್ಲ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ ಈಗ. ಯಾಕೆ ಹೇಳಿ ನೀವು ಹೇಳ್ಬೇಕು. ಯಾಕೆ ಹೇಳ್ಬೇಕು? ಪಾಶ್ಚಾತ್ಯ ಅಂತ ಯಾತಕ್ಕೆ ಹೆಸರು ನನಗೆ ಬಂದಿದೆ, ಸುಲಭ ಬಂದಿದೆ, ನೆನ್ಪಿಟ್ಕೋಬೇಕು. ಪುರುಷತನ ಮಗ, ಪುರುಷತ ಹೋಗಿದ್ದ, ಪುತ್ರ ಸಂತಾನ ಬೇಕಾಗಿತ್ತು, ಹೋದ, ಆತನ ಮಗ ಹುಟ್ಟಿದ. ಪುರುಷತನ ಮಗ ಪಾರ್ಶ್ವತ. ಪಾಂಡವರು ಹೇಗೋ ಹಾಗೆ ಅಷ್ಟೇ. ಪಾರ್ಶ್ವತಃ ಯಾಜೋಪಯಾಚ ಯತ್ರ ಕ್ವಚಿತ್ ಪ್ರತಿ ವಸಂತಿ ನಿತ್ಯ ಯಾವಾಗಲೂ ಪರೀಕ್ಷೆ ಅಂತ ಅನ್ಕೋಬೇಕಾಗಿಲ್ಲ. ಮಧ್ಯ ಪ್ರಶ್ನೆ ಬಂದಾಗ ಉತ್ತರ ಕೊಟ್ಟರೆ ಅದೇ ಪರೀಕ್ಷೆ ಇದ್ದಾಗಲೆಕ್ಕ. ಎಕ್ಸ್ಕ್ಲೂಸಿವ್ ಪರೀಕ್ಷೆ ಮಾಡಬೇಕಾಗಿಲ್ಲ. ಅಷ್ಟು ತಿಳ್ಕೊಂಡ್ಬಿಟ್ರೆ ಜ್ಞಾಪಕ ಇದ್ರೆ ಮತ್ತೆ ಮರೆಯಲ್ಲ. ಈ ಪ್ರಶ್ನೆ ಬಂದು ಉತ್ತರ ಕೊಟ್ಟಾಗ ಏನಾಗೋದಿಲ್ಲ, ಅದು ಗಟ್ಟಿ ಆಗ್ತಾ ಹೋಗು. ಆ ದೃಷ್ಟಿಯಲ್ಲಿ ಮರಣ ಮಾಡ್ತಿರ್ಬೇಕು. ಏನು ತೀರ್ಮಾನ ಮಾಡಿದೆ ಈಗ? ಯತ್ರ ಕ್ವಚಿತ್ ಪ್ರತಿವಸಂತಿ ನಿಲೀನ ರೂಪಾಹ ಪಾರ್ಥ ಇತಿ ಸ್ಮ ಸತು ಫಲ್ಗುಣ ಕಾರಣೇನ ಚಕ್ರೇ ಸ್ವಯಂವರ ವಿಭೂಷಣ ಮಾಚು ರಾಚಸು ಅನ್ಯೈರ ಹಾರ್ಯಧನುರೀಶ ವರಾಚ್ಚ ಚಕ್ರೇ. ಯತ್ರ ಕ್ವಚಿತ್ ಪ್ರತಿವಸಂತಿ ನಿಲೀನ ರೂಪಾಹ ಪಾರ್ಥಾಹ ಇತಿ ಸ್ಮ ಸಹ ತು ಫಲ್ಗುಣ ಕಾರಣೇನ ಚಕ್ರೇ ಸ್ವಯಂವರ ವಿಭೂಷಣಂ ಆಶು ರಾಜಸು ಅನ್ಯೈಃ ಅಧಾರ್ಯ ಧನುಃ ಈಶವರಾಚ್ಚ ಚಕ್ರೇ. ಯತ್ರ ಕ್ವಚಿತ್ ಪ್ರತಿವಸಂತಿ ನಿಲೀನ ರೂಪಾಹ. ಅದರಿಂದ ಎಲ್ಲೋ ಇದ್ದಾರೆ, ಯತ್ರ ಎಲ್ಲೋ ಒಂದು ಕಡೆಗೆ ಅಂತ ಅರ್ಥ. ಯತ್ರ ಕ್ವಚಿತ್ ಎಲ್ಲೋ ಒಂದು ಕಡೆಗೆ,
ನಿಲೀನ ರೂಪಾಹ, ಬೇರೆ ರೂಪದಲ್ಲಿ, ಗೂಢ ರೂಪದಲ್ಲಿ. ನಿಲೀನ ಲೀಲೀನ. ಲೀಲ ಅಂದ್ರೇನು? ಮುಚ್ಚಿ ಮರೆಯಾಗಿ ವಾಸ ಮಾಡ್ತಾ ಇದ್ದಾರೆ ಅಷ್ಟೇ, ಯಾವುದೋ ಕಾರಣ ಇರಬಹುದು. ಪಾರ್ಥಾಹ ಪಾಂಡವರು ಇತಿಸ್ಮ ಸತು ಫಾಲ್ಗುಣ ಕಾರಣೇನ. ಆತನ ಮನಸ್ಸಿನಲ್ಲಿ ಅರ್ಜುನ ಅಳಿಯಾವಾಗ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಈಗ ಅವ್ರು ಹುಡುಕೋಕ್ಕೆ ಸಾಧ್ಯ, ತುಂಬ ಕಷ್ಟ ಇದೆ, ಹುಡುಕೋದು ಕಷ್ಟ. ಬಟ್ ಅರ್ಜುನನೇ ಅಳಿ ಆಗಬೇಕು. ಬದುಕಿರೋ ನಿಶ್ಚಿತ, ಎಲ್ಲಿ ಅಂತ ಗೊತ್ತಿಲ್ಲ. ಉಪಾಯ ಮಾಡೋದು. ಏನು ಉಪಾಯ? ರುದ್ರದೇವ್ರ ಗುರುತ ಮತ್ತೆ ರುದ್ರದೇವ್ರಿಗೆ ಆತು ಭಾರಿ ಕಾಂಟ್ಯಾಕ್ಟ್ ಜಾಸ್ತಿ. ಅವ್ರು ಮತ್ತೆ ಮಾಡಿದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದು ತಪಸ್ ಮಾಡ್ದ, ದರ್ಶನ ಕೊಟ್ಟು. ಏನು ಬೇಕು ಅಂತ ಕೇಳಿದರೆ, ನಂಗೊಂದು ಧನುಸ್ಸು ಹೇಗಿರಬೇಕು ಅಂದರೆ ಅರ್ಜುನ ಬಿಟ್ಟು ಬೇರೆ ಕೇಳಿ ಎತ್ತಲಕ್ಕೆ ಆಗಬಾರ್ದು. ಅಂದರೆ ಅರ್ಜುನ ಬಿಟ್ಟು ಅವ್ರು ರಿಸ್ಕೇ ತಗೊಂಡಿಲ್ಲ ಅಂತ ಏನು ಮಾಡಿದ್ರೆ ಬೆಳೆದವರಿಗೆ ಎತ್ತಲಕ್ಕೆ ಆಗಬಾರ್ದು. ಎತ್ತಿದಾದ್ರೆ ಏನು ಗ್ಯಾರಂಟಿ? ಅವ್ರು ಅರ್ಜುನನೇ ಆಗಿರೋದು. ಈ ಥರ ಯೋಚನೆ ಮಾಡ್ತಾನೆ. ಎಷ್ಟು ನಂಬಿಕೆ ಹೇಗಿದೆಯೋ ಅದು ತಕ್ಕಂತೆ ಸರಿಯಾಗಿ ಪ್ಲಾನ್ ಮಾಡ್ತಾನೆ. ದುರ್ಯೋಧನ ಕಥೆ ಈ ದೃಷ್ಟಿಯಿಂದ ಭಾರಿ ಇಂಟ್ರೆಸ್ಟಿಂಗ್. ನಂಬಲಿಕ್ಕೆ ಅಸಾಧ್ಯವಾದ ನಂಬಿಟ್ಟು ದುರ್ಯೋಧನಾದಿ ಮಹಾಕರಿಗಳು ಪರಮದುಷ್ಟರು, ಅವ್ರು ಎಷ್ಟು ಕೇರ್ಫುಲ್, ಅಂಥವ್ರಿಗೆ ಗೊತ್ತಾಗಿಲ್ಲ ಏನಾಗಿದೆ ಅಂತೇಳಿ. ಇದೆಲ್ಲೋ ಕೂತ್ಕೊಂಡು ಸರಿಯಾಗಿ ತೀರ್ಮಾನ ಮಾಡ್ತಾರೆ. ಬರುತ್ತೆ ಇಲ್ಲೇ ಬರುತ್ತಲ್ಲ, ಯಾಕೆ ಯೋಚನೆ ಮಾಡಿ, ಇಲ್ಲೇ ಬಂದ್ಬಿಡುತ್ತೆ. ಹೇಳ್ತಾರೆ, ಯತ್ರ ಕ್ವಚಿತ್ ಪ್ರತಿ ವಸಂತಿ ನಿಲೀನ ರೂಪಾಹ ಪಾರ್ಥ ಇತಿ ಸ್ಮಸತು ಫಲ್ಗುಣ ಕಾರಣೇನ ಚಕ್ರೆ ಸ್ವಯಂವರ ವಿಭೂಷಣ ಮಾಶು ರಾಜಸು ಅನ್ನೈರಧಾರ್ಯಧನುರೀಶವರಾಚ್ಚ ಚಕ್ರೇ. ಈಶವರಾತ್ ವರದಿಂದಾಗಿ, ಧನುಸ್ಸು ರುದ್ರದೇವರದಲ್ಲ, ಆದರೆ ಧನುಸ್ಸಿಗೆ ವರ. ಇದು ಯಾರಿಗೆ ಆಗಬಾರ್ದು? ಬೇರೆಯವ್ರು ಆಗಲೇ. ಆ ಮಟ್ಟಿಗೆ ರಿಸರ್ವ್ ಆದಾಗ ಲೆಕ್ಕ, ರಿಸರ್ವೇಷನ್ ಕಾನ್ಸೆಪ್ಟ್ ಇದು. ಅದು ಯಾರು ಬೇಕಾದ್ರೆ ಕೂಡ್ಲಕ್ಕೆ ಬರುತ್ತೆ, ಬಟ್ ಕೂತು ಎಬ್ಬಿಸ್ಬೋದು, ಯಾಕೆ ಅಥೆಂಟಿಕ್ ಅಲ್ಲ ಅಂತ ವರ ತಗೊಂಡ. ಈಶವರಾಚ್ಚ ಚಕ್ರೇ, ಸ್ವಯಂವರ ವಿಘೋಷಣ ಮಾಡಿಬಿಟ್ಟ. ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಘೋಷಣೆ ಮಾಡಿದ. ರಾಜಸು ಅನ್ಯೈರಧಾರ್ಯ ಧನು ಈಶವರಾಚ್ಚ ಚಕ್ರ. ರಾಜಸು ವಿಶೇಷ ಘೋಷಣೆ ಎಲ್ಲಿ ಮಾಡಿದ? ರಾಜರ ಮಧ್ಯೆ ಮಾಡಿದ. ಯಾತಕ್ಕೆ? ಪಾಂಡವರು ಕ್ಷತ್ರಿಯರಾದ್ರಿಂದ ಅವ್ರು ಎಲ್ಲಿರೋ ಚಾನ್ಸಸ್ ಜಾಸ್ತಿ, ಅಲ್ಲಿ ಅವ್ರ ಕಿವಿ ಬೀಳಿ ಅಂತ ಮಾಡಿ ಶುರು ಮಾಡಿ. ಇದಿಷ್ಟು ಬ್ಯಾಕ್ಗ್ರೌಂಡ್ ಇದು. ಸ್ವಯಂವರ ಘೋಷಣೆ ಮಾಡಿದ್ರು ಅಂತ ಹೇಳಿದರು. ಯಾತಕ್ಕೆ ಇಷ್ಟೆಲ್ಲ ಹೇಳಿಬಿಟ್ಟು ಈ ತೀರ್ಮಾನಕ್ಕೆ ಬಂದು ಮಾಡಿದ್ದ. ತತ್ಕಾಲ ಏವ ವಸುದೇವ ಸುತೋಪಿ ಕೃಷ್ಣ ಸಂಪೂರ್ಣ ನೈಜ ಪರಿಬೋಧಿತ ಏವ ಸರ್ವಂ ಜಾನನ್ನಪಿ ಸ್ಮ ಹಲಿನಾ ಸಹಿತ ಜಗಾಮ ಪಾರ್ಥಾನ್ ನಿಶಮ್ಯ ಚ ಮೃತಾನಥ ಕುಲ್ಯ ಹೇತೋ. ಹಿಂದಿನ ಕಥೆ ಸ್ವಲ್ಪ ಸೇರಿಸ್ತಾರಮ್ಮ, ಎಲ್ಲ ಹಿಂದಿಂದ ಹೇಳ್ತಿರೋದೀಗ. ಅಲ್ಲ, ದ್ರುಪದಾನಿಗೆ ಗೊತ್ತು ಅಂತ ಹೇಳ್ತೀರಿ, ಕೃಷ್ಣನಿಗೆ ಗೊತ್ತಿದ್ದಿಲ್ಲ ಅಂದರೆ ಕೃಷ್ಣನಿಗೆ ಎಲ್ಲ ಗೊತ್ತಿತ್ತು. ತತ್ಕಾಲೇ ವಸುದೇವ ಸುತೋಪಿ ಕೃಷ್ಣ, ಹೆಸರಿಗೆ ವಸುದೇವನ ಮಗ ಕೃಷ್ಣ ಸಾಕ್ಷಾತ್ ನಾರಾಯಣ. ಸಂಪೂರ್ಣ ನೈಜ ಪರಿಬೋಧತಃ ಏವ ಸರ್ವಂ. ಈಶ್ವರ ಜ್ಞಾನ ಎಂಥದ್ದು? ಸ್ವಪರಗತ ಅಶೇಷಾರ್ಥ ವಿಷಯಕಂ ಈಶ್ವರ ಜ್ಞಾನಂ. ನೆನಪಿರ್ಬೇಕೆಲ್ಲ, ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ ನೆನಪಿದ್ರೆ ಗೊತ್ತಾಗುತ್ತೆ. ಸ್ವಪರಗತ ಅಶೇಷಾರ್ಥ ವಿಷಯಕಂ. ಸ್ವಗತ ಪರಗತ ಅಶೇಷ ಅರ್ಥ ವಿಷಯಕಂ. ತನ್ನ ಬಗ್ಗೆ ಬೇರೆಯವ್ರ ಬಗ್ಗೆ ಪೂರ್ಣ ಗೊತ್ತಿರೋದು ಅಂದರೆ ಅದು ದೇವರ ಜ್ಞಾನದ ಲಕ್ಷಣ. ನಮಗೆ ನಮ್ಮ ಬಗ್ಗೆನೇ ಸರಿ ಮರ್ತೋಗ್ಬಿಟ್ಟೆ, ನಮಗೆ ಗೊತ್ತಿರೋದಿಲ್ಲ. ಬೇರೆಯವ್ರ ವಿಷಯ ಅಂತೂ ಸಾಧ್ಯನೇ ಇಲ್ಲ. ಆದ್ರೆ ಮಾತಾಡೋದು ಭಾರಿ ಜಾಸ್ತಿ ಬೇರೆಯವ್ರ ವಿಷಯ. ಯಾತಕ್ಕೆ ಅಂದರೆ ಗೊತ್ತಿದ್ದಾಗ ಮಾತಾಡ್ತಾನಷ್ಟೆ, ಗೊತ್ತಿಲ್ಲ ಒಪ್ಕೋಬೇಕಲ್ಲ. ಕೃಷ್ಣನಿಗೆ ಎಲ್ಲ ಗೊತ್ತಿರೋದ್ರಿಂದ ಪಾಂಡವ್ರ ವಿಷಯ ಗೊತ್ತೋ ಇಲ್ವೋ? ಗೊತ್ತು. ಆದ್ರೆ ಏನು ಮಾಡಿದ? ಸರ್ವಂ ಜಾನನ್ನಪಿ, ಎಲ್ಲ ತಿಳ್ಕೊಂಡಿದ್ರು ಕೂಡ ಸ್ಮ ಹಲಿನಾ ಸಹಿತ. ಪಾಂಡವರು ಯಾವಾಗ ಅರಗಣ ಸುಟ್ಟೋದೋ ಸುದ್ದಿ ಬಂತಲ್ಲ, ಕೃಷ್ಣ ಬಲರಾಮನ ಕರ್ಕೊಂಡು ಹೊರಟ. ಲಕ್ಷ್ಮೀ ಯಾರು? ಸ್ವಗತ ಪ್ರಗತ ಎರಡು ಇರುತ್ತಲ್ವಾ? ಸ್ವಗತ ಪರಗತ ವಿಷ್ಣುವಿನ ಬಿಟ್ಟು. ಸ್ವಗತ ಇದೆ, ದೇವರ ಅನುಗ್ರಹ ಬೇಕದಕ್ಕೆ. ಮತ್ತು ಪರಗತ ಬ್ರಹ್ಮಗತ ಎಲ್ಲ ಜ್ಞಾನ ಇದೆ. ಅದು ವಿಷ್ಣುವಿನ ಬಗ್ಗೆ ಮಾತ್ರ ಪೂರ್ತಿ ಅಷ್ಟು ಬೇಸ್. ದೇವ್ರ ಬಗ್ಗೆ ಮಾತಿಲ್ಲ. ಪರಗತ ಅಂದ್ರೆ ತಾನು ತಾನು ಪರ ಎಲ್ಲ ಆಗೋಯ್ತು. ಇವ್ರಿಗೆ ಹಾಗಲ್ಲ, ವಿಷ್ಣುವಿನ ಬಿಟ್ಟು. ಈಶ್ವರಾದ ಅನ್ಯತ್ರ ಅನಾಲೋಚನೆ ಸರ್ವ ವಿಷಯಂ ಲಕ್ಷ್ಮೀ ಜ್ಞಾನಂ. ತತ್ಕ ವಸುದೇವ ಜಾನನ್ನಪಿ ಸ್ಮ ಹಲಿನಾ ಸಹಿತೋ ಜಗಾಮ ಪಾರ್ಥಾನ್ ನಿಶಮ್ಯ ಚ ಮೃತಾನಥ ಕುಲ್ಯ ಹೇತೋ. ಎಲ್ಲಿ ಹೊರಟ? ಹಸ್ತಿನಾಪುರಕ್ಕೆ ಹೋದ. ಏನು ಹೋಗ್ಬಿಟ್ರ ಪಾಂಡವರು, ಸುಟ್ಟೋಗ್ಬಿಟ್ರ, ಅಯ್ಯೋ ಏನು ಅಟ್ಟು ಬಂತಂದ್ರೆ ಕೃಷ್ಣ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟ ನಡಿಯಂತೆ. ಇವರಿಗೆಲ್ಲ ಭಾರಿ ಖುಷಿ ಆಗಿರೋದಾದ್ರೆ ಕೃಷ್ಣ ಅದು ಗ್ಯಾರಂಟಿ ಸತ್ಯ. ಇವ್ರಿಗೆ ಈ ಥರ ಯೋಚನೆ, ಕೃಷ್ಣನೇ ಹತ್ತಿರ್ಬೇಕಾದ್ರೆ ಗ್ಯಾರಂಟಿ ಸತ್ತಿದಾರಪ್ಪ. ಆ ಗ್ಯಾರಂಟಿ ತಿಳ್ಕೊಳ್ಳುತ್ತಾರೆ ಕೃಷ್ಣ ಆಗಬಾರ್ದ. ಅವ್ರು ಮೋಸ ಮಾಡೋದಕ್ಕೋಸ್ಕರ. ನಮ್ಮ ಮೃತಾನಥ ಕುಲ್ಯ ಹೇತು ಅಂದ್ರೆ ಏನು? ಧರ್ಮೋದಕ್ಕೆಲ್ಲ ಕೊಡಬೇಕಲ್ಲ, ಮಾತಾಡ್ಸಕ್ಕೆ ಬರೋದೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಸೇರಿ ಕುಲ್ಯ ಅಂತ ಕರೀತಾರೆ. ಕುಲ ಅಂದ್ರೆ ಏನು? ಕುಲ್ಯ ಅಂದ್ರೆ ಏನು? ಕುಲೋಚಿತವಾದ ಕರ್ಮ, ಅದು ಕುಲ್ಯ. ಸಂಬಂಧಪಟ್ಟವರೆಲ್ಲ ಮಾತಾಡ್ಸೋ ರೀತಿ ಅವೆಲ್ಲ ಇರುತ್ತಲ್ಲ, ಅದು ಮಾಡ್ಲಕ್ಕೆ ಹೊರಟ. ಎಲ್ಲ ಸಮಾಧಾನ ಹೇಳಿ ಬಂದ ಹೋಗ್ಬಿಟ್ಟು ಎಲ್ಲರಿಗೂ. ಎಲ್ಲ ಸಮಾಧಾನ ಹೇಳಿ
ಆದ್ರಿಂದ ಕೃಷ್ಣನು ನಂಬಿದ್ದಾನೆ ಅಂತ ಅಸುರಮೋಹನವನ್ನು ಮಾಡ್ದ. ಅಸುರಮೋಹನ ಮಾಡೋದಕ್ಕೆ ಒಂದು ಫಸ್ಟ್ ಎಕ್ಸಾಂಪಲ್ ಇದು. ಒಂದು ಬರೆಯೋದ್ರಲ್ಲಿ ಅಸುರಮೋಹನ ಮಾಡಿದ್ದು ವ್ಯಾಸರೂಪದಿಂದ, ನಡ್ಕೊಳ್ಳೋದ್ರಲ್ಲಿ ಅಸುರಮೋಹನ ಮಾಡಿದ್ದು ಕೃಷ್ಣ ರೂಪದಿಂದ. ಎರಡರಲ್ಲೂ ಎರಡೂ ಮಾಡಿದ್ದಾರೆ. ವಿಶೇಷವಾಗಿ ಸಂಪ್ರಾಪ್ಯ ಹಸ್ತಿನಪುರಂ ಧೃತರಾಷ್ಟ್ರ ಪುತ್ರಾನ್ ಸಂವಂಚಯನ್ ತದನುಸಾರಿ ಕಥಾಶ್ಚ ಕೃತ್ವಾ ಭೀಷ್ಮಾದಿಭಿಃ ಪರಿಗತೋ ಅಪ್ರಿಯವಜ್ಜಗಾಮ ದ್ವಾರಾವತಿ ಮುದಿತ ಪೂರ್ಣ ಸುನಿತ್ಯ ಸೌಖ್ಯ. ಸಂಪ್ರಾಪ್ಯ ಹಸ್ತಿನಪುರಂ, ಹಸ್ತಿನಪುರಕ್ಕೆ ಹೋದ ಮಕ್ಕುಲ್ಯ ಹೇತೋ. ಧೃತರಾಷ್ಟ್ರ ಪುತ್ರಾನ್, ಕೌರವರನ್ನೆಲ್ಲ ನೋಡಿದ. ಸಂವಂಚಯನ್, ಅವ್ರನ್ನ ಮೋಸ ಮಾಡೋದಕ್ಕೋಸ್ಕರ ತದನುಸಾರಿ ಕಥಾ ಚಕೃತ್ವ, ಅವ್ರಿಗೆ ಅನುಕೂಲ ಆಗೋ ರೀತಿ ಮಾತಾಡಿದ. ಪಾಂಡವರು ಇದಾಗಿಬಿಟ್ರು, ಹಾಗೆ ಪಾಪ ಆಗಬಾರ್ದಾಗಿತ್ತು ಅಂತೇನೋ ಮಾಮೂಲು ಎಲ್ಲ ಮಾತಾಡಿಬಿಟ್ಟು ಭೀಷ್ಮಾದಿಭಿ ಪರಿಗತಃ ಅಪ್ರಿಯವತ್, ಭೀಷ್ಮಾದಿಗಳೆಲ್ಲ ಬಂದರು, ಕೃಷ್ಣನ್ ಮಾತಾಡಿಸಿದ್ರು, ಇದು ಮಾಡಿದರು. ಅಪ್ರಿಯವತ್, ಹೀಗಾಗಬಾರ್ದಾಗಿತ್ತು ಅಂಥೇಳಿ ಮನಸ್ಸಿಗೆ ನೋವು ಮಾಡ್ಕೊಂಡ ಹೊರಟ ಅಲ್ಲಿಂದ. ಅಪ್ರಿಯವಲ್ಲ, ಅಪ್ರಿಯವತ್ ಜಗಾಮ. ಅಪ್ರಿಯ ಜಗಾಮ ಆಗಿದ್ರೆ ದೇವರಾಗ್ತಿದ್ದಿಲ್ಲ. ಅಪ್ರಿಯವತ್ ಜಗಾಮ ದ್ವಾರಾವತಿ ಮುದಿತ ಪೂರ್ಣ ಸುನಿತ್ಯ. ಆದ್ರಿಂದ ಏನಾಯ್ತಾಗ ಕೃಷ್ಣ ಸುಳ್ಳೆ ಅರ್ಥ ಮಾಡ್ದ, ವಿದುರ ಹಾಗೆ ಮಾಡ್ದ, ಕೌರವರು ಹಾಗೆ ಮಾಡಿದ್ರು. ಒಬ್ಬೊಬ್ರು ಪರ್ಪಸ್ ಬೇರೆ ಬೇರೆ. ಕೃಷ್ಣ ವಂಚನೆ ಮಾಡ್ಲಿಕ್ಕೆ ಮಾಡ್ದ, ವಿದುರ ತಾನು ಮಾಡಿ ಗೊತ್ತಾಗಬಾರಂತ ಮಾಡ್ದ, ದುರ್ಯೋಧನಾದಿಗಳು ತಮ್ಮ ಮೋಸ ಅಂತ ಯಾರು ತಿಳಿಬಾರಂತ ಮಾಡಿದ್ರು. ಒಂದೇ ಕೆಲಸಕ್ಕೆ ಒಂದೇ ರೀತಿ ಆಕ್ಷನ್, ಒಳಗೆ ಅರ್ಥ ಬೇರೆ ಇದೆ. ಆ ರೀತಿ ಮಾಡಿದ್ರು. ದ್ವಾರಾವತಿ ಮುದಿತ ಪೂರ್ಣ ಸುನಿತ್ಯ ಸೌಖ್ಯ. ದೇವರ ಸುಖ ಎಂಥದ್ದು, ದುಃಖ ಆಯ್ತಾ ದೇವರಿಗೆ? ಸೌಖ್ಯ. ಎಂಥ ಸೌಖ್ಯ? ನಿತ್ಯ ಸೌಖ್ಯ. ಎಂಥ ನಿತ್ಯ ಸೌಖ್ಯ? ಸುನಿತ್ಯ ನಿತ್ಯ ಸೌಖ್ಯ. ಅದ್ಯಾಗಿದೆ? ಪೂರ್ಣವಾಗಿದೆ. ಮತ್ತಾಗಿದೆ ಉದಿತ, ಯಾವಾಗಲೂ ಇದೆ. ಸದೋದಿತೋ ಜ್ಞಾನ ವರೀಚಿ ಮಾನಿ. ಎಷ್ಟು ಅಬ್ಜೆಕ್ಟಿವ್ಸ್ ಹಾಕ್ತಾರೆ. ಉದಿತ, ಪೂರ್ಣ, ಸು, ನಿತ್ಯ, ಸೌಖ್ಯ. ಇದರಲ್ಲಿ ಒಂದು ನಮ್ಮಲ್ಲಿ ಉಳಿದೋರಿಲ್ಲ ಅಂದಮೇಲೆ ಏನಾಯ್ತು ಅಲ್ಲಿಗೆ? ದೇವರು ಬೇರೆ ಜೀವರು ಬೇರೆ ಎಂದು ಜೀವೇಶ್ವರ ಅಭೇದ ಸಾಧ್ಯ ಇಲ್ಲ. ತಸ್ಯಾಂತರೇ ಹೃದಿ ಕಸೂನುರನಂತರಂ ಸ್ವಂ ಶ್ವಾಫಲ್ಗೆ ಬುದ್ಧಿ ಫಲಮಾಶ್ರಿತ ಇತ್ಯುವಾಚ ಸತ್ರಾಜಿತೇಶ ಹಿ ಪುರಾ ಪ್ರತಿಜಜ್ಞಯೇನಾಂ ಅಸ್ಮತ್ಕೃತೆ ಸ್ವತನಯಾಂ ಮಣಿನಾ ಸಹೈವ. ಈ ಮುಂದಿನ ಕಥೆ ಒಂದು ಬೇರೆ ಬರುತ್ತೆ ಮತ್ತೆ, ಅದು ನಾಳೆ.